ನಮಸ್ಕಾರ ಸಹೋದ್ಯೋಗಿಗಳೇ, ನಾವೆಲ್ಲರೂ ಬಲ್ಲಂತೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಮಾನವ ಜೀವನದ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರವಿದೆ. ಆದರೆ ಇಂದಿನ ಈ ಓಡಾಟದ ಮತ್ತು ಬಿಡುವಿಲ್ಲದ ಜೀವನದಲ್ಲಿ ಭಗವದ್ಗೀತೆಯ 18 ಅಧ್ಯಾಯಗಳ 700 ಶ್ಲೋಕಗಳನ್ನು ಓದುವುದು ಮತ್ತು ಅರ್ಥಮಾಡಿಕೊಳ್ಳುವುದು ಎಲ್ಲರಿಗೂ ಸ್ವಲ್ಪ ಕಷ್ಟಕರವಾಗಿದೆ. ಆದ್ದರಿಂದ ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಶ್ರೀಮದ್ ಭಗವದ್ಗೀತೆಯ 18 ಅಧ್ಯಾಯಗಳ 700 ಶ್ಲೋಕಗಳ ಸಾರದ ಬಗ್ಗೆ ಮಾತನಾಡುತ್ತೇವೆ. ಇದನ್ನು ಇಂದಿನ ಪೀಳಿಗೆಯ ಪ್ರತಿಯೊಬ್ಬ ಮನುಷ್ಯನಿಗೆ, ಅವನು ಯಾರೇ ಆಗಿರಲಿ, ಯಾವುದೇ ವಯಸ್ಸಿನವರಾಗಿರಲಿ, ಅವರ ವೃತ್ತಿಜೀವನ, ಸಂಬಂಧಗಳ ಮತ್ತು ಅವರ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ನೀಡಲು ಬಹಳ ಸುಲಭ ಭಾಷೆ ಮತ್ತು ಸರಳ ಪದಗಳಲ್ಲಿ ವಿವರಿಸಲಾಗುವುದು. ನೀವು ಶ್ರೀಮದ್ ಭಗವದ್ಗೀತೆಯ ಈ ಅಮೂಲ್ಯ ಜ್ಞಾನದ ಹೆಚ್ಚು ಪ್ರಯೋಜನವನ್ನು ಪಡೆಯಲು ಬಯಸುತ್ತೀರಾ? ಹಾಗಿದ್ರೆ ಈ ಗೀತಾಸಾರವನ್ನು ಪೂರ್ಣವಾಗಿ ಕೊನೆಯವರೆಗೂ ಆಲಿಸಿ. ಮತ್ತು ಈ ವಿಚಾರಗಳನ್ನು ನೀವು ಪ್ರತಿದಿನ ಬೆಳಿಗ್ಗೆ ಮತ್ತು ರಾತ್ರಿ ಮಲಗುವ ಮೊದಲು ಖಂಡಿತವಾಗಿಯೂ ಆಲಿಸಿ. ಶ್ರೀಮದ್ ಭಗವದ್ಗೀತೆ ಕೇವಲ ಒಂದು ಧರ್ಮಕ್ಕಲ್ಲ, ಬದಲಾಗಿ ಭೂಮಿಯ ಪ್ರತಿಯೊಬ್ಬ ಮನುಷ್ಯನೂ ಇದನ್ನು ಓದಿ ಅರ್ಥ ಮಾಡಿಕೊಳ್ಳಬೇಕು. ಇದರಿಂದ ಅವರು ತಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಯಶಸ್ಸನ್ನು ಪಡೆಯಬಹುದು. ಶ್ರೀಮದ್ ಭಗವದ್ಗೀತೆ ಮನುಷ್ಯನಿಗೆ ಸರಿಯಾದ ಜೀವನ ವಿಧಾನವನ್ನು ಹೇಳುವ ಏಕೈಕ ಗ್ರಂಥವಾಗಿದೆ. ಪ್ರತಿದಿನ ಭಗವದ್ಗೀತೆಯನ್ನು ಓದುವ ಅಥವಾ ಕೇಳುವ ಮನೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಸ್ವತಃ ಬಂದು ಹೋಗುತ್ತಾನೆ ಎಂದು ಹೇಳಲಾಗುತ್ತದೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾರೆ, ಓ ಅರ್ಜುನ, ನಾನು ಎಲ್ಲ ಜೀವಿಗಳ ಹೃದಯದಲ್ಲಿರುವ ಆತ್ಮವಾಗಿದ್ದೇನೆ. ಎಲ್ಲ ಜೀವಿಗಳ ಆದಿ, ಮಧ್ಯ ಮತ್ತು ಅಂತ್ಯವೂ ನಾನೇ ಆಗಿದ್ದೇನೆ. ಗ್ರಹಗಳಲ್ಲಿ ನಾನು ಸೂರ್ಯ, ವೇದಗಳಲ್ಲಿ ನಾನು ಸಾಮವೇದ, ದೇವತೆಗಳಲ್ಲಿ ನಾನು ಇಂದ್ರ, ಇಂದ್ರಿಯಗಳಲ್ಲಿ ನಾನು ಮನಸ್ಸು. ನಾನು ಬ್ರಹ್ಮ, ನಾನು ವಿಷ್ಣು, ನಾನೇ ಮಹೇಶ್ವರ. ಜಲಾಶಯಗಳಲ್ಲಿ ನಾನು ಸಮುದ್ರ, ಪರ್ವತಗಳಲ್ಲಿ ನಾನು ಹಿಮಾಲಯ. ಈ ಸಂಪೂರ್ಣ ಸಂಸಾರದಲ್ಲಿ ನೀನು ಏನೆಲ್ಲ ನೋಡುತ್ತೀಯೋ ಅದೆಲ್ಲವೂ ನಾನೇ ಆಗಿದ್ದೇನೆ. ಶ್ರೀಕೃಷ್ಣನು ಹೇಳುತ್ತಾರೆ, ಈ ಸಂಸಾರ ನನ್ನ ಮಾಯೆ. ಈ ಸಂಸಾರ ನನ್ನಿಂದಲೇ ಹುಟ್ಟಿದೆ. ನಾನೇ ಇದರ ಪಾಲನೆ ಪೋಷಣೆ ಮಾಡುತ್ತೇನೆ ಮತ್ತು ನಾನೇ ಈ ಸೃಷ್ಟಿಯ ವಿನಾಶವನ್ನೂ ಮಾಡುತ್ತೇನೆ. ನಾನು ಭೂತ, ವರ್ತಮಾನ ಮತ್ತು ಭವಿಷ್ಯದ ಎಲ್ಲ ಜೀವಿಗಳನ್ನು ಬಲ್ಲೆ. ಆದರೆ ವಾಸ್ತವದಲ್ಲಿ ಯಾರೂ ನನ್ನನ್ನು ಬಲ್ಲವರಲ್ಲ. ಶ್ರೀಕೃಷ್ಣನು ಹೇಳುತ್ತಾರೆ, ಹೇಗೆ ಪ್ರಕಾಶದ ಜ್ಯೋತಿಯು ಕತ್ತಲೆಯಲ್ಲಿ ಹೊಳೆಯುತ್ತದೆಯೋ ಹಾಗೆಯೇ ಸತ್ಯವೂ ಹೊಳೆಯುತ್ತದೆ. ಆದ್ದರಿಂದ ಮನುಷ್ಯನು ಯಾವಾಗಲೂ ಸತ್ಯದ ಮಾರ್ಗದಲ್ಲಿ ನಡೆಯಬೇಕು. ಮರಣವು ಅಟಲ ಸತ್ಯವಾಗಿದೆ. ಅದನ್ನು ಎಂದಿಗೂ ಬದಲಾಯಿಸಲು ಸಾಧ್ಯವಿಲ್ಲ. ಈ ಸಂಸಾರ ಸೃಷ್ಟಿಯಾದಾಗಿನಿಂದಲೂ ಜನನ ಮರಣದ ಚಕ್ರ ನಡೆಯುತ್ತಲೇ ಇದೆ. ಒಬ್ಬ ಮನುಷ್ಯನು ಲಕ್ಷಾಂತರ ವಿಷಯಗಳನ್ನು ತಿಳಿದುಕೊಂಡಿರಬಹುದು, ಇಡೀ ಜಗತ್ತನ್ನೇ ತಿಳಿದುಕೊಂಡಿರಬಹುದು. ಆದರೆ ಅವನು ತನ್ನನ್ನು ತಾನು ಅರಿಯದಿದ್ದರೆ ಅವನು ಅಜ್ಞಾನಿ. ಯಾರಾದರೂ ನಿಮ್ಮನ್ನು ತಿರಸ್ಕರಿಸಿದ್ರೆ ಬೇಸರಪಡಬೇಡಿ, ಏಕೆಂದರೆ ಅವರು ನಿಜವಾಗಿಯೂ ನಿಮ್ಮ ಮೌಲ್ಯವನ್ನು ಅರಿಯರು. ನಮ್ಮನ್ನು ಅಳಸುವ ಸಂಬಂಧಕ್ಕಿಂತ ಆಳವಾದ ಸಂಬಂಧವಿಲ್ಲ ಮತ್ತು ನಮ್ಮನ್ನು ಅಳುತ್ತಾ ಬಿಟ್ಟು ಹೋಗುವ ಸಂಬಂಧಕ್ಕಿಂತ ದುರ್ಬಲವಾದ ಸಂಬಂಧವಿಲ್ಲ. ಯಾವಾಗಲೂ ಶಾಂತವಾಗಿರಿ. ಇದರಿಂದ ನೀವು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ತುಂಬ ಬಲಶಾಲಿಯಾಗಿ ಕಾಣುತ್ತೀರಾ. ಏಕೆಂದರೆ ಕಬ್ಬಿಣವು ತಣ್ಣಗಾದಾಗ ಮಾತ್ರ ಬಲವಾಗಿರುತ್ತದೆ, ಆದರೆ ಬಿಸಿ ಮಾಡಿದಾಗ ಅದನ್ನು ಯಾವುದೇ ಆಕಾರಕ್ಕೆ ರೂಪಿಸಬಹುದು. ಕಷ್ಟದ ಸಮಯದಲ್ಲಿ ಈ 7 ಗುಣಗಳು ನಿಮ್ಮನ್ನು ಕಾಪಾಡುತ್ತವೆ. ನಿಮ್ಮ ಜ್ಞಾನ, ನಿಮ್ಮ ವಿನಯ, ನಿಮ್ಮ ಬುದ್ಧಿ, ನಿಮ್ಮೊಳಗಿನ ಧೈರ್ಯ, ನಿಮ್ಮ ಒಳ್ಳೆಯ ಕಾರ್ಯಗಳು, ಸತ್ಯ ಹೇಳುವ ಅಭ್ಯಾಸ ಮತ್ತು ದೇವರಲ್ಲಿ ನಂಬಿಕೆ. ಆತ್ಮವು ಯಾವುದು ಸರಿ, ಯಾವುದು ತಪ್ಪು ಎಂದು ಬಲ್ಲದು. ಆದರೆ ಮನುಷ್ಯನಿಗೆ ಮನಸ್ಸನ್ನು ಅರ್ಥಮಾಡಿಕೊಳ್ಳುವುದು ಸವಾಲಾಗಿದೆ. ಕಷ್ಟದ ಸಮಯದಲ್ಲಿ ವ್ಯಕ್ತಿ ಒಬ್ಬಂಟಿಯಾಗುತ್ತಾನೆ, ಆದರೆ ಕಷ್ಟಗಳ ಕಾರಣದಿಂದಾಗಿಯೇ ಅದೇ ವ್ಯಕ್ತಿ ಬಲಶಾಲಿಯಾಗುತ್ತಾನೆ. ನಿಮಗೆ ಗೌರವ ನೀಡುವವರಿಗೆ ಮಾತ್ರ ಗೌರವ ನೀಡಿ. ಸ್ಥಾನಮಾನ ನೋಡಿ ತಲೆಬಾಗುವುದು ಹೇಡಿದನದ ಲಕ್ಷಣ. ಓ ಅರ್ಜುನ, ಯಾರು ಎಂದಿಗೂ ಹರ್ಷಿಸುವುದಿಲ್ಲವೋ, ಯಾರನ್ನು ದ್ವೇಷಿಸುವುದಿಲ್ಲವೋ, ಶೋಕಿಸುವುದಿಲ್ಲವೋ, ಇಚ್ಛಿಸುವುದಿಲ್ಲವೋ, ಯಾರು ಶುಭ ಮತ್ತು ಅಶುಭ ಎಲ್ಲಾ ಕರ್ಮಗಳನ್ನು ತ್ಯಜಿಸಿರುತ್ತಾರೋ ಅಂತಹ ಜ್ಞಾನಿ ಮನುಷ್ಯನು ನನಗೆ ಅತಿ ಪ್ರಿಯನಾಗಿದ್ದಾನೆ. ನನ್ನನ್ನು ಪಡೆಯಲು 3 ಮಾರ್ಗಗಳಿವೆ: ಧ್ಯಾನಯೋಗ, ಜ್ಞಾನಯೋಗ ಮತ್ತು ಕರ್ಮಯೋಗ. ಇವೆಲ್ಲದರಲ್ಲಿ ಕರ್ಮಯೋಗವೇ ಪ್ರಧಾನವಾಗಿದೆ. ಮನುಷ್ಯನು ತನ್ನ ಹಳೆಯ ಬಟ್ಟೆಗಳನ್ನು ತ್ಯಜಿಸಿ ಹೊಸ ಬಟ್ಟೆಗಳನ್ನು ಹೇಗೆ ಧರಿಸುತ್ತಾನೋ ಹಾಗೆಯೇ ಆತ್ಮವು ಹಳೆಯ ಶರೀರವನ್ನು ತ್ಯಜಿಸಿ ಹೊಸ ಶರೀರವನ್ನು ಧರಿಸುತ್ತದೆ. ಇದೇ ಪ್ರಕೃತಿಯ ನಿಯಮ. ಈ ಸತ್ಯವನ್ನು ಸ್ವೀಕರಿಸಿ ಭಯಮುಕ್ತರಾಗಿ ಇಂದಿನ ಕ್ಷಣದಲ್ಲಿ ಬದುಕಬೇಕು. ಯಾರಾದರೂ ನಂಬಬೇಕಾಗಿದ್ದರೆ ಅವರ ಮಾತುಗಳ ಮೇಲಲ್ಲ, ಅವರ ನಡವಳಿಕೆಯ ಮೇಲೆ ಗಮನ ಕೊಡಿ.
ಕೋಪದ ಸಮಯದಲ್ಲಿ ಸ್ವಲ್ಪ ನಿಲ್ಲುವುದರಿಂದ ಮತ್ತು ತಪ್ಪಾದ ಸಮಯದಲ್ಲಿ ಸ್ವಲ್ಪ ಬಗ್ಗುವುದರಿಂದ ಜೀವನ ಇನ್ನಷ್ಟು ಸುಲಭವಾಗುತ್ತದೆ. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾರೆ, ಯಾವ ಮನುಷ್ಯನು ನನ್ನನ್ನು ತಿಳಿದುಕೊಳ್ಳುತ್ತಾನೋ ಅವನಿಗೆ ಈ ಸಂಸಾರದಲ್ಲಿ ಇನ್ನೇನನ್ನು ತಿಳಿಯುವುದು ಉಳಿಯುವುದಿಲ್ಲ. ಅಂತಹ ಮನುಷ್ಯನು ಜನನ ಮರಣದ ಬಂಧನಗಳಿಂದ ಮುಕ್ತನಾಗುತ್ತಾನೆ. ಯಾವ ಮನುಷ್ಯನು ಭಗವದ್ಗೀತೆಯನ್ನು ಓದಿ ಅದನ್ನು ಆಚರಣೆಗೆ ತರುತ್ತಾನೋ ಅವನ ಎಲ್ಲಾ ದುಷ್ಕರ್ಮಗಳ ಪ್ರಭಾವವು ಕೊನೆಗೊಳ್ಳುತ್ತದೆ. ಅದೃಷ್ಟದಲ್ಲಿ ಏನಿದೆಯೋ ಅದು ಓಡಿ ಬರುತ್ತದೆ ಮತ್ತು ಅದೃಷ್ಟದಲ್ಲಿ ಇಲ್ಲದಿದ್ದು ಬಂದರೂ ಓಡಿ ಹೋಗುತ್ತದೆ. ಗಾಳಿಯ ಅಲೆಗಳು ದೋಣಿಯನ್ನು ದಾರಿ ತಪ್ಪಿಸುವಂತೆ ಮನುಷ್ಯನ ಆಸೆಗಳು ಬುದ್ಧಿಯನ್ನು ದಾರಿ ತಪ್ಪಿಸುತ್ತವೆ. ಬುದ್ಧಿವಂತ ವ್ಯಕ್ತಿಯೆಂದರೆ ಅವನು ಇತರರನ್ನು ನೋಡಿ ಅವರ ವೈಶಿಷ್ಟ್ಯಗಳಿಂದ ಕಲಿಯುತ್ತಾನೆ. ಅವರೊಂದಿಗೆ ಹೋಲಿಸುವುದಿಲ್ಲ ಅಥವಾ ಅಸೂಯೆಪಡುವುದಿಲ್ಲ. ಶಸ್ತ್ರಗಳು ಕೇವಲ ದೇಹವನ್ನು ಗಾಯಗೊಳಿಸಬಲ್ಲವು, ಆದರೆ ಶಬ್ದಗಳು ಆತ್ಮವನ್ನು ಗಾಯಗೊಳಿಸುತ್ತವೆ. ಯಾವ ಮನುಷ್ಯನು ತನ್ನನ್ನು ಪರಮಾತ್ಮನಿಂದ ಬೇರೆ ಎಂದು ಭಾವಿಸುವುದಿಲ್ಲವೋ ಮತ್ತು ಈ ಶರೀರದಿಂದ ತನಗೆ ಯಾವುದೇ ಸಂಬಂಧವಿಲ್ಲ ಎಂದು ಭಾವಿಸುತ್ತಾನೋ ಅವನು ಶಾಶ್ವತವಾಗಿ ಜನನ ಮರಣದಿಂದ ಮುಕ್ತನಾಗುತ್ತಾನೆ. ಸಂತೋಷವಾಗಿರಬೇಕಾಗಿದ್ದರೆ ಜೀವನದ ನಿರ್ಧಾರಗಳನ್ನು ನಿಮ್ಮ ಪರಿಸ್ಥಿತಿಗಳನ್ನು ನೋಡಿ ತೆಗೆದುಕೊಳ್ಳಿ. ಜಗತ್ತನ್ನು ನೋಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವವರು ಯಾವಾಗಲೂ ದುಃಖಿಗಳಾಗಿರುತ್ತಾರೆ. ಆಧ್ಯಾತ್ಮಿಕ ಜಾಗೃತಿಯ ಶಿಖರವನ್ನು ತಲುಪಿದವರ ಮಾರ್ಗವು ನಿಸ್ವಾರ್ಥ ಕರ್ಮ ಮತ್ತು ದೇವರೊಂದಿಗೆ ಒಂದಾದವರ ಮಾರ್ಗವು ಸ್ಥಿರತೆ ಮತ್ತು ಶಾಂತಿ. ಮಾನವ ಕಲ್ಯಾಣವೇ ಭಗವದ್ಗೀತೆಯ ಪ್ರಮುಖ ಉದ್ದೇಶವಾಗಿದೆ. ಆದ್ದರಿಂದ ಮನುಷ್ಯನು ತನ್ನ ಕರ್ತವ್ಯಗಳನ್ನು ಪಾಲಿಸುವಾಗ ಮಾನವ ಕಲ್ಯಾಣಕ್ಕೆ ಆದ್ಯತೆ ನೀಡಬೇಕು. ಶ್ರೀಕೃಷ್ಣನು ಹೇಳುತ್ತಾರೆ, ಯಾರು ನಿಮಗೆ ಸಹಾಯ ನೀಡುತ್ತಾರೋ ಅವರಿಗೆ ನೀವು ಸಹಾಯ ನೀಡಿ. ಯಾರು ನಿಮಗೆ ಮೋಸ ನೀಡುತ್ತಾರೋ ಅವರನ್ನು ತ್ಯಜಿಸಿ. ನಿಮ್ಮನ್ನು ಗೌರವಿಸದ ಸ್ಥಳಕ್ಕೆ ಎಂದಿಗೂ ಹೋಗಬೇಡಿ. ಇಲ್ಲವಾದರೆ ಜನರು ನಿಮ್ಮನ್ನು ದುರ್ಬಲರು ಮತ್ತು ಮೂರ್ಖರು ಎಂದು ಭಾವಿಸುತ್ತಾರೆ. ಮಳೆಯಿಲ್ಲದ ಸ್ಥಳದಲ್ಲಿ ಬೆಳೆ ಹಾಳಾಗುತ್ತದೆ ಮತ್ತು ಸಂಸ್ಕಾರವಿಲ್ಲದ ಸ್ಥಳದಲ್ಲಿ ಪೀಳಿಗೆ ಹಾಳಾಗುತ್ತದೆ. ಯಾರು ನನಗೆ ಸಮಯವಿಲ್ಲ ಎಂದು ಹೇಳುವ ಜನರು ನಿಜವಾಗಿ ಅವರಿಗೆ ಸಮಯವಿದೆ, ಆದರೆ ನಿಮ್ಮ ಹೆಸರು ಅವರ ವಿಶೇಷ ಸಂಬಂಧಗಳ ಪಟ್ಟಿಯಲ್ಲಿಲ್ಲ. ಓ ಅರ್ಜುನ, ಯಾರು ವಾಸ್ತವವಾಗಿ ನನ್ನ ಉತ್ಕೃಷ್ಟ ಜನನ ಮತ್ತು ನನ್ನ ಚಟುವಟಿಕೆಗಳನ್ನು ಅರ್ಥಮಾಡಿಕೊಳ್ಳುತ್ತಾರೋ ಅವರು ದೇಹವನ್ನು ತ್ಯಜಿಸಿದ ನಂತರ ಮತ್ತೆ ಜನ್ಮ ಪಡೆಯುವುದಿಲ್ಲ ಮತ್ತು ನನ್ನ ಪರಮಧಾಮವನ್ನು ತಲುಪುತ್ತಾರೆ. ಎಲ್ಲಾ ಇಚ್ಛೆಗಳನ್ನು ತ್ಯಜಿಸುವ ಮತ್ತು ನಾನು ಮತ್ತು ನನ್ನದು ಎಂಬ ಆಸೆ ಹಾಗೂ ಭಾವನೆಗಳಿಂದ ಮುಕ್ತನಾಗುವ ವ್ಯಕ್ತಿಯು ಅಪಾರ ಶಾಂತಿಯನ್ನು ಪಡೆಯುತ್ತಾನೆ. ಯಾವ ಮನುಷ್ಯನಲ್ಲಿ ಜ್ಞಾನದ ಕೊರತೆ ಇದೆಯೋ ಮತ್ತು ದೇವರಲ್ಲಿ ಶ್ರದ್ಧೆಯಿಲ್ಲವೋ ಆ ಮನುಷ್ಯನು ಜೀವನದಲ್ಲಿ ಎಂದಿಗೂ ಆನಂದ ಮತ್ತು ಯಶಸ್ಸನ್ನು ಪಡೆಯಲು ಸಾಧ್ಯವಿಲ್ಲ. ದೇವರು ನಮಗೇನೇನು ಕೊಟ್ಟಿದ್ದಾನೋ ಅದೇ ನಮಗೆ ಸಾಕು ಮತ್ತು ಇದೇ ಒಂದು ಅಟಲ ಸತ್ಯವೂ ಆಗಿದೆ. ಸಂಯಮ, ಸದಾಚಾರ, ಸ್ನೇಹ ಮತ್ತು ಸೇವೆ ಈ ಗುಣಗಳು ಸತ್ಸಂಗಲಿಲ್ಲದೆ ಬರುವುದಿಲ್ಲ. ದೇವರಲ್ಲಿ ಮಾಡಿದ ಪ್ರಾರ್ಥನೆಯಿಂದ ಮನುಷ್ಯನ ಪರಿಸ್ಥಿತಿ ಅಥವಾ ಅದೃಷ್ಟ ಬದಲಾಗಲಿ ಅಥವಾ ಬದಲಾಗದಿರಲಿ, ಆದರೆ ಆ ಪ್ರಾರ್ಥನೆಯಿಂದ ಮನುಷ್ಯನ ಚಾರಿತ್ರ್ಯದಲ್ಲಿ ಖಂಡಿತವಾಗಿಯೂ ಬದಲಾವಣೆ ಬರುತ್ತದೆ. ನಿಮ್ಮ ಮಾತುಗಳು ಎಷ್ಟು ಮಧುರವಾಗಿರಬೇಕು ಎಂದರೆ ಅದನ್ನು ಮತ್ತೆ ತೆಗೆದುಕೊಳ್ಳಬೇಕಾಗಿ ಬಂದರೆ ಅದು ನಿಮಗೆ ಸ್ವತಃ ಕಹಿಯಾಗಬಾರದು. ನಿಮ್ಮಲ್ಲಿ ಸ್ವಲ್ಪ ಸ್ವಾಭಿಮಾನವಿರುವುದು ಅವಶ್ಯಕ. ಇಲ್ಲದಿದ್ದರೆ ಜನರು ನಿಮ್ಮ ಅಧಿಕಾರ ಇರುವಲ್ಲಿಯೂ ನಿಮ್ಮನ್ನು ಅಡಗಿಸಲು ಪ್ರಯತ್ನಿಸುತ್ತಾರೆ. ಯಾವುದೋ ಒಬ್ಬ ಮಹಾಪುರುಷ ಆತ್ಮವನ್ನು ಆಶ್ಚರ್ಯದಿಂದ ನೋಡುತ್ತಾನೆ, ಹಾಗೆಯೇ ಇನ್ನೊಬ್ಬ ಮಹಾಪುರುಷನೇ ಇದರ ತತ್ವವನ್ನು ಆಶ್ಚರ್ಯದಿಂದ ವರ್ಣಿಸುತ್ತಾನೆ ಮತ್ತು ಇನ್ನೊಬ್ಬ ಅಧಿಕಾರಿ ಪುರುಷನೇ ಇದನ್ನು ಆಶ್ಚರ್ಯದಿಂದ ಕೇಳುತ್ತಾನೆ ಮತ್ತು ಕೆಲವರು ಕೇಳಿದರೂ ಇದನ್ನು ಅರಿಯರು. ಶ್ರೀ ಭಗವಾನ್ ಹೇಳುತ್ತಾರೆ, ದುಃಖ ಸುಖಗಳನ್ನು ಸಮಾನವಾಗಿ ಕಾಣುವ ಯಾವ ಧೀರಪುರುಷನನ್ನು ಈ ಇಂದ್ರಿಯಗಳು ಮತ್ತು ವಿಷಯಗಳ ಸಂಯೋಗ ವ್ಯಾಕುಲಗೊಳಿಸುವುದಿಲ್ಲವೋ ಅವನು ಮೋಕ್ಷಕ್ಕೆ ಯೋಗ್ಯನಾಗುತ್ತಾನೆ. ನೀನು ನಿನ್ನಿಂದಲೇ ಸೋಲುವವರೆಗೆ ಜಗತ್ತಿನ ಯಾವುದೇ ಶಕ್ತಿಯೂ ನಿನ್ನನ್ನು ಸೋಲಿಸಲು ಸಾಧ್ಯವಿಲ್ಲ. ನೀನು ದುರ್ಬಲನಲ್ಲ, ನಿನ್ನ ಸಮಯ ದುರ್ಬಲವಾಗಿದೆ ಮತ್ತು ಸಮಯ ಎಲ್ಲರದ್ದೂ ಬದಲಾಗುತ್ತದೆ. ನೀನು ನಿನ್ನ ಕರ್ಮವನ್ನು ಮಾಡುತ್ತಾ ಇರು. ಯಾರು ಎಂದಿಗೂ ಸಂಕಷ್ಟವನ್ನು ಕಂಡಿಲ್ಲವೋ ಅವರಿಗೆ ತಮ್ಮ ಶಕ್ತಿಯ ಅರಿವು ಎಂದಿಗೂ ಆಗುವುದಿಲ್ಲ. ಯಾರು ಇತರರ ಕಷ್ಟಗಳನ್ನು ಅರ್ಥಮಾಡಿಕೊಳ್ಳುತ್ತಾರೋ, ಯಾರಲ್ಲಿ ದಯೆ ಇದೆಯೋ, ಯಾರು ಹೃದಯವಂತರೋ ಅವರಿಗೆ ಮತ್ತೆ ಜನ್ಮ ತೆಗೆದುಕೊಳ್ಳಬೇಕಾಗಿಲ್ಲ. ಯಾರಿಗಾದವು ಏನನ್ನಾದರೂ ಕೊಟ್ಟು ಅಹಂಕಾರ ಪಡಬೇಡ. ನೀನು ಕೊಡುತ್ತಿದ್ದೀಯಾ ಅಥವಾ ಹಿಂದಿನ ಜನ್ಮದ ಸಾಲ ತೀರಿಸುತ್ತಿದ್ದೀಯಾ ಎಂದು ನಿನಗೆ ಹೇಗೆ ಗೊತ್ತು? ಅಹಂಕಾರಿ ಮನುಷ್ಯನ ವಂಶ, ವೈಭವ ಮತ್ತು ಪ್ರತಿಷ್ಠೆ ಈ ಮೂರೂ ನಾಶವಾಗುತ್ತವೆ. ನಂಬಿಕೆಯಿಲ್ಲದಿದ್ದರೆ ರಾವಣ, ಕೌರವ ಮತ್ತು ಕಂಸರನ್ನು ನೋಡು. ಮೌನಕ್ಕಿಂತ ದೊಡ್ಡ ಉತ್ತರವಿಲ್ಲ ಮತ್ತು ಕ್ಷಮಿಸುವುದಕ್ಕಿಂತ ದೊಡ್ಡ ಶಿಕ್ಷೆಯಿಲ್ಲ. ಯಾವ ಮನುಷ್ಯನಲ್ಲಿ ತಾಳ್ಮೆಯ ಶಕ್ತಿ ಇದೆಯೋ ಆ ಮನುಷ್ಯನ ಶಕ್ತಿಗೆ ಯಾರೂ ಸರಿಸಾಟಿಯಲ್ಲ. ನಮ್ಮ ವ್ಯರ್ಥ ಚಿಂತೆಗಳು ಮತ್ತು ಮನಸ್ಸಿನ ಭಯವು ಒಂದು ರೋಗವಾಗಿದ್ದು ಅದು ನಮ್ಮ ಆತ್ಮೀಯ ಶಕ್ತಿಯನ್ನು ಚದುರಿಸುತ್ತದೆ. ಮನುಷ್ಯನು ಜೀವನದ ಸವಾಲುಗಳಿಂದ ಓಡಿ ಹೋಗಬಾರದು
ಮತ್ತು ಅದೃಷ್ಟ ಹಾಗೂ ದೇವರ ಇಚ್ಛೆಯಂತಹ ನೆಪಗಳನ್ನು ಬಳಸಬಾರದು. ಯಜ್ಞದಿಂದ ಉಳಿದ ಅನ್ನವನ್ನು ತಿನ್ನುವ ಶ್ರೇಷ್ಠ ಪುರುಷರು ಎಲ್ಲಾ ಪಾಪಗಳಿಂದ ಮುಕ್ತರಾಗುತ್ತಾರೆ, ಮತ್ತು ಪಾಪಿಗಳು ತಮ್ಮ ಶರೀರವನ್ನು ಪೋಷಿಸಲು ಮಾತ್ರ ಅನ್ನವನ್ನು ಬೇಯಿಸುತ್ತಾರೆ, ಅವರು ಪಾಪವನ್ನೇ ತಿನ್ನುತ್ತಾರೆ. ಅಂದರೆ ಯಾರು ದೇವರನ್ನು ನೆನೆಯದೆ ತಮ್ಮ ಬದುಕಿನಲ್ಲಿ ಮಾತ್ರ ನಿರತರಾಗಿರುತ್ತಾರೋ ಅವರನ್ನು ಕಳ್ಳರೆಂದು ಭಾವಿಸಬೇಕು. ಜ್ಞಾನವೊಂದೇ ಅಂತಹ ಅವಿನಾಶಿ ಅಂಶವಾಗಿದ್ದು, ಅದು ಎಲ್ಲಿಯೂ ಯಾವುದೇ ಸ್ಥಿತಿಯಲ್ಲಿ ಮತ್ತು ಯಾವುದೇ ಸಂದರ್ಭದಲ್ಲಿ ಮನುಷ್ಯನ ಜೊತೆಯನ್ನು ಬಿಡುವುದಿಲ್ಲ. ಭೂಮಿಯ ಮೇಲೆ ಋತುಗಳಲ್ಲಿ ಹೇಗೆ ಬದಲಾವಣೆ ಬರುತ್ತದೋ ಹಾಗೆಯೇ ಜೀವನದಲ್ಲಿಯೂ ಸುಖದುಃಖಗಳು ಬಂದು ಹೋಗುತ್ತಿರುತ್ತವೆ. ಯುದ್ಧವಾಗಲಿ ಅಥವಾ ಜೀವನವಾಗಲಿ, ಯಶಸ್ಸು ಕೇವಲ 3 ಶಸ್ತ್ರಗಳಿಂದಲೇ ದೊರೆಯುತ್ತದೆ: ಧರ್ಮ, ಧೈರ್ಯ ಮತ್ತು ಸಾಹಸ. ಯಾವುದೇ ಮನುಷ್ಯನು ತನ್ನ ಜನ್ಮದಿಂದಲ್ಲ, ಬದಲಾಗಿ ತನ್ನ ಕರ್ಮಗಳಿಂದ ಶ್ರೇಷ್ಠನಾಗುತ್ತಾನೆ. ಏನನ್ನಾದರೂ ಪಡೆಯಬೇಕಿದ್ದರೆ ನಿಮ್ಮ ಮೇಲೆ ನಂಬಿಕೆಯಿಡಿ, ಯಾಕೆಂದರೆ ಆಧಾರಗಳು ಎಷ್ಟೇ ನಿಜವಾಗಿದ್ದು ಮತ್ತು ಒಳ್ಳೆಯವಾಗಿದ್ದರೂ ಅವು ಕೈಬಿಡುತ್ತವೆ. ಸ್ನೇಹಿತನು ಬಡವನೋ ಅಥವಾ ಶ್ರೀಮಂತನೋ ಎಂಬುದು ಮುಖ್ಯವಲ್ಲ, ಬದಲಾಗಿ ಅವನು ನಿಮ್ಮ ಕಷ್ಟದ ಸಮಯದಲ್ಲಿ ಎಷ್ಟು ಜೊತೆ ನೀಡುತ್ತಾನೆ ಎಂಬುದೇ ಮುಖ್ಯ. ಧರ್ಮ ಏನೇ ಆಗಲಿ, ಉತ್ತಮ ಮನುಷ್ಯರಾಗಿರಿ. ಲೆಕ್ಕ ನಮ್ಮ ಕರ್ಮದ್ದಾಗುತ್ತದೆ, ಧರ್ಮದ್ದಲ್ಲ. ಸಂತೋಷಕ್ಕಾಗಿ ಕೆಲಸ ಮಾಡಿದರೆ ಸಂತೋಷ ಸಿಗುವುದಿಲ್ಲ, ಆದರೆ ಸಂತೋಷದಿಂದ ಕೆಲಸ ಮಾಡಿದರೆ ಸಂತೋಷ ಖಂಡಿತವಾಗಿಯೂ ಸಿಗುತ್ತದೆ. ನೀವು ಇತರರಿಗಾಗಿ ಒಳ್ಳೆಯದನ್ನು ಬಯಸಿದಾಗ ಅದೇ ಒಳ್ಳೆಯ ವಿಷಯಗಳು ನಿಮ್ಮ ಜೀವನದಲ್ಲಿಯೂ ಹಿಂತಿರುಗುತ್ತವೆ. ಇದು ಪ್ರಕೃತಿಯ ನಿಯಮ. ನಿಮ್ಮ ಮೌಲ್ಯವು ನೀವು ಏನಾಗಿದ್ದೀರಿ ಎಂಬುದರಿಂದ ನಿರ್ಧರಿಸಲ್ಪಡುವುದಿಲ್ಲ, ಬದಲಾಗಿ ನೀವು ನಿಮ್ಮನ್ನು ಏನಾಗಿ ರೂಪಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿದ್ದೀರಿ ಎಂಬುದರಿಂದ ನಿರ್ಧರಿಸಲ್ಪಡುತ್ತದೆ. ನಗುವ ಮನಸ್ಸು ಮತ್ತು ನಗುವ ಮುಖವೇ ನಿಜವಾದ ಸಂಪತ್ತು. ಅವನು ನಿಮ್ಮನ್ನು ಎಷ್ಟು ಕಾಯುತ್ತಿದ್ದಾನೋ ನೆನಪಿರಿ. ಸಮಯ ಬಂದಾಗ ಅವನು ನಿಮಗೆ ಅಷ್ಟನ್ನು ನೀಡುತ್ತಾನೆ, ನೀವು ಅದನ್ನು ನಿಭಾಯಿಸಲು ಸಾಧ್ಯವಾಗುವುದಿಲ್ಲ. ಯಾರು ನಿಮ್ಮೊಂದಿಗೆ ಇಲ್ಲದಿದ್ದರೆ ನಿರಾಶೆಗೊಳ್ಳಬೇಡಿ, ಯಾಕೆಂದರೆ ಪರಮಾತ್ಮನಿಗಿಂತ ದೊಡ್ಡ ಸಂಗಾತಿ ಯಾರೂ ಇಲ್ಲ. ಸಂತೋಷವು ಸ್ವಾತಂತ್ರ್ಯದ ಮೇಲೆ ಅವಲಂಬಿತವಾಗಿದೆ, ಮತ್ತು ಸ್ವಾತಂತ್ರ್ಯವು ನೀವು ಎಷ್ಟು ಧೈರ್ಯಶಾಲಿ ಎಂಬುದರ ಮೇಲೆ ಅವಲಂಬಿತವಾಗಿದೆ. ನಂಬಿಕೆಯಿಲ್ಲದೆ ಈ ಜಗತ್ತಿನಲ್ಲಿ ಯಾವುದೇ ಸಂಬಂಧ ಹೆಚ್ಚು ಕಾಲ ಉಳಿಯಲು ಸಾಧ್ಯವಿಲ್ಲ. ಯಾವುದೇ ತಪ್ಪಿನಿಂದ ನಿನ್ನೆಯ ದಿನ ದುಃಖದಲ್ಲಿ ಕಳೆದಿದ್ದರೆ ಅದನ್ನು ನೆನಪಿಸಿಕೊಂಡು ಇಂದಿನ ದಿನವನ್ನು ವ್ಯರ್ಥ ಮಾಡಬೇಡ. ಅನೇಕ ಜನರು ಕರ್ಮಗಳನ್ನು ಮಾಡುತ್ತಲೇ ಪರಮಸಿದ್ಧಿಯನ್ನು ಪಡೆದಿದ್ದರು. ಜನಕ ಮುಂತಾದ ಜ್ಞಾನಿಗಳು ಕೂಡ ಆಸಕ್ತಿರಹಿತ ಕರ್ಮಗಳ ಮೂಲಕವೇ ಪರಮಸಿದ್ಧಿಯನ್ನು ಪಡೆದಿದ್ದರು. ಆದ್ದರಿಂದ ಮನುಷ್ಯನು ಯಾವಾಗಲೂ ಉತ್ತಮ ಕರ್ಮಗಳನ್ನು ಮಾಡಬೇಕು ಮತ್ತು ಫಲದ ಆಸೆಯಿಂದ ದೂರವಿರಬೇಕು. ಓ ಅರ್ಜುನ, ಈ 3 ಲೋಕಗಳಲ್ಲಿಯೂ ನನಗೆ ಯಾವುದೇ ಕರ್ತವ್ಯವಿಲ್ಲ ಮತ್ತು ನನಗೆ ಯಾವುದೇ ವಸ್ತು ಪಡೆಯಬೇಕಾಗಿಲ್ಲ. ಆದರೂ ನಾನು ಕರ್ಮಗಳನ್ನು ಮಾಡುತ್ತಾ ನನ್ನ ಕರ್ತವ್ಯವನ್ನು ನಿರ್ವಹಿಸುತ್ತೇನೆ. ಶ್ರೀ ಭಗವಾನ್ ಹೇಳುತ್ತಾರೆ, ಓ ಪಾರ್ಥ, ನಾನು ಕರ್ಮಗಳನ್ನು ಮಾಡುವುದಲ್ಲಿ ಎಚ್ಚರ ವಹಿಸದಿದ್ದರೆ ದೊಡ್ಡ ಅನಾಹುತ ಸಂಭವಿಸುತ್ತದೆ. ಯಾಕೆಂದರೆ ಮನುಷ್ಯರು ಎಲ್ಲಾ ರೀತಿಯಲ್ಲೂ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ. ಈ ಜಗತ್ತಿನಲ್ಲಿ ಸೋತ ಮನುಷ್ಯನಿಗೆ ಮತ್ತು ಕಷ್ಟದಲ್ಲಿರುವ ಮನುಷ್ಯನಿಗೆ ಯಾರೂ ಸಹಾಯ ಮಾಡುವುದಿಲ್ಲ. ಮತ್ತು ಒಬ್ಬ ಮನುಷ್ಯನು ಸ್ವಲ್ಪ ಯಶಸ್ವಿಯಾದರೆ ಅದರಿಂದ ಯಾರೂ ಸಂತೋಷಪಡುವುದಿಲ್ಲ. ಆದ್ದರಿಂದ ನಿಮ್ಮ ದುಃಖವನ್ನು ಯಾರಿಗೂ ಹೇಳಬೇಡಿ ಮತ್ತು ನಿಮ್ಮ ಸಂತೋಷವನ್ನು ಯಾರ ಮುಂದೆಯೂ ಪ್ರದರ್ಶಿಸಬೇಡಿ. ಮನುಷ್ಯನ ಆಹಾರವು ಯಾವಾಗಲೂ ಸಾತ್ವಿಕ ಮತ್ತು ಸಮತೋಲಿತವಾಗಿರಬೇಕು. ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಎಲ್ಲಿ ತಿನ್ನಬೇಕು ಮತ್ತು ಹೇಗೆ ತಿನ್ನಬೇಕು ಎಂಬುದು ಅರ್ಥವಾಗದ ಮನುಷ್ಯನು ಪರಮಾತ್ಮನನ್ನು ಎಂದಿಗೂ ಪಡೆಯಲು ಸಾಧ್ಯವಿಲ್ಲ. ದುರ್ಬಲ ಬುದ್ಧಿಯ ಮನುಷ್ಯನು ಕೇವಲ ಪ್ರದರ್ಶನಕ್ಕಾಗಿ ತಾನು ಎಲ್ಲಾ ಇಂದ್ರಿಯಗಳನ್ನು ವಶಪಡಿಸಿಕೊಂಡಿದ್ದೇನೆ ಎಂದು ಹೇಳುತ್ತಾನೆ. ಆದರೆ ಅವನು ಮನಸ್ಸಿನಲ್ಲಿ ಆ ಇಂದ್ರಿಯಗಳ ವಿಷಯಗಳನ್ನು ಚಿಂತಿಸುತ್ತಲೇ ಇರುತ್ತಾನೆ. ಅಂತಹ ಮನುಷ್ಯನನ್ನು ಮಿಥ್ಯಾಚಾರಿ ಅಥವಾ ದಂಭಿ ಎಂದು ಕರೆಯಲಾಗುತ್ತದೆ. ಯಾರು ಸಂಪ್ರದಾಯವನ್ನು ಅನುಸರಿಸುವುದಿಲ್ಲವೋ, ಸೃಷ್ಟಿಚಕ್ರದ ನಿಯಮಗಳನ್ನು ಪಾಲಿಸುವುದಿಲ್ಲವೋ, ಅಂದರೆ ತಮ್ಮ ಕರ್ತವ್ಯಗಳನ್ನು ಪಾಲಿಸುವುದಿಲ್ಲವೋ, ಆತನು ಇಂದ್ರಿಯಗಳಿಂದ ಭೋಗಗಳನ್ನು ಅನುಭವಿಸುವ ಪಾಪಿ ಪುರುಷನು ವ್ಯರ್ಥವಾಗಿಯೇ ಬದುಕುತ್ತಾನೆ. ಆದರೆ ಯಾವ ಮನುಷ್ಯನು ಆತ್ಮದಲ್ಲಿಯೇ ರಮಿಸುತ್ತಾನೋ, ಆತ್ಮದಲ್ಲಿಯೇ ತೃಪ್ತನಾಗಿ ಆತ್ಮದಲ್ಲಿಯೇ ಸಂತುಷ್ಟನಾಗಿರುತ್ತಾನೋ ಅವನಿಗೆ ಯಾವುದೇ ಕರ್ತವ್ಯವಿಲ್ಲ. ಇಲ್ಲಿ ಆತ್ಮ ಎಂದರೆ ಅತಿದೊಡ್ಡ ಸತ್ಯ, ಮತ್ತು ಯಾರು ಸತ್ಯವನ್ನು ಅರ್ಥಮಾಡಿಕೊಳ್ಳುತ್ತಾನೋ, ಸತ್ಯದಲ್ಲಿಯೇ ಸಂತೋಷಪಟ್ಟು ಸತ್ಯದಲ್ಲಿಯೇ ಬದುಕುತ್ತಾನೋ ಅವನಿಗೆ ಯಾವುದೇ ಕರ್ತವ್ಯವಿಲ್ಲ. ಆದರೆ ಅಂತಹ ವ್ಯಕ್ತಿ ಲಕ್ಷಾಂತರ ಕೋಟ್ಯಂತರ ಜನರ ನಡುವೆ ಒಬ್ಬನೇ ಇರುತ್ತಾನೆ. ಆ ಮಹಾಪುರುಷನಿಗೆ ಈ ವಿಶ್ವದಲ್ಲಿ ಕರ್ಮ ಮಾಡುವುದರಿಂದ ಯಾವುದೇ ಪ್ರಯೋಜನವಿರುವುದಿಲ್ಲ, ಮತ್ತು ಕರ್ಮಗಳನ್ನು ಮಾಡದಿರುವುದರಿಂದಲೂ ಯಾವುದೇ ಪ್ರಯೋಜನವಿರುವುದಿಲ್ಲ. ಅಲ್ಲದೆ ಎಲ್ಲಾ ಜೀವಿಗಳೊಂದಿಗೆ ಅವನಿಗೆ ಸ್ವಾರ್ಥದ ಯಾವುದೇ ಸಂಬಂಧವಿರುವುದಿಲ್ಲ. ನೇರ ಅರ್ಥವೇನೆಂದರೆ, ಯಾರು ಪರಮಾತ್ಮನನ್ನು ಪಡೆದಿರುತ್ತಾರೋ ಅವರು ಬೇರೆ ಯಾವುದೇ ಕರ್ಮವನ್ನು ಏಕೆ ಮಾಡಬೇಕು? ಯಾರು ಜ್ಞಾನಿಗಳೋ, ಯಾರಿಗೆ ದೇವರ ಸತ್ಯ ತಿಳಿದಿದೆಯೋ ಅವರಿಗೆ ಇದು ಜವಾಬ್ದಾರಿಯಾಗಿದೆ. ಅವರ ಕೆಲಸ ಮಾಡುವ ವಿಧಾನದಿಂದ
ಯಾರಾದರೂ ಕೆಲಸ ಮಾಡುವ ಬಗ್ಗೆ ಅಶ್ರದ್ಧೆ ಹೊಂದಬಾರದು. ಇದರಿಂದ ಪ್ರತಿಯೊಬ್ಬರೂ ತಮ್ಮ ಕರ್ತವ್ಯವನ್ನು ಮಾಡಲು ಪ್ರೇರೇಪಿತರಾಗಬೇಕು. ತಾಮಸಿಕ ಗುಣವುಳ್ಳ ವ್ಯಕ್ತಿಗಳು ಸೋಮಾರಿತನ ಮತ್ತು ನಿದ್ರೆಯಂತಹ ಕರ್ಮಗಳನ್ನು ಮಾಡುತ್ತಾರೆ. ರಾಜಸಿಕ ಗುಣವುಳ್ಳ ವ್ಯಕ್ತಿಗಳು ಪದೇ ಪದೇ ಶೌರ್ಯ ಅಥವಾ ಧೈರ್ಯವನ್ನು ಪ್ರದರ್ಶಿಸುವ ಕೆಲಸ ಮಾಡುತ್ತಾರೆ. ಆದರೆ ಜ್ಞಾನಿ ಮನುಷ್ಯರಿಗೆ ತಮ್ಮ ಗುಣಗಳೇ ತಮ್ಮಿಂದ ಕರ್ಮಗಳನ್ನು ಮಾಡಿಸುತ್ತಿವೆ ಎಂದು ತಿಳಿದಿದೆ ಮತ್ತು ಯಾರು ಜ್ಞಾನಿಗಳಲ್ಲವೋ ಅವರು ಎಲ್ಲವನ್ನೂ ತಾವೇ ಮಾಡುತ್ತಿದ್ದೇವೆ ಎಂದು ಭಾವಿಸುತ್ತಾರೆ. ನಿಜವಾದ ಅರ್ಥದಲ್ಲಿ ನೀವು ನಿಮ್ಮ ಜೀವನವನ್ನು ಬದಲಾಯಿಸಲು ಬಯಸಿದರೆ ಮೊದಲು ನಿಮ್ಮ ಮನಸ್ಸನ್ನು ಬದಲಾಯಿಸಲು ಸಿದ್ಧರಾಗಿರಬೇಕು. ಏಕೆಂದರೆ ನಿಮ್ಮ ಮನಸ್ಸು ಹೇಗಿರುತ್ತದೆಯೋ ಹಾಗೆಯೇ ನಿಮ್ಮ ಆಲೋಚನೆಗಳಿರುತ್ತವೆ ಮತ್ತು ನಿಮ್ಮ ಆಲೋಚನೆಗಳು ಹೇಗಿರುತ್ತವೆಯೋ ಹಾಗೆಯೇ ನಿಮ್ಮ ಜೀವನವೂ ಇರುತ್ತದೆ. ಹೋಗುವವರನ್ನು ಹೋಗಲು ಬಿಡಿ. ಅವರು ಇಂದು ನಿಂತರೂ ನಾಳೆ ಹೋಗಿಯೇ ಹೋಗುತ್ತಾರೆ. ನೀವು ಎಷ್ಟು ಸರಳ, ನೇರ ಮತ್ತು ಮೃದು ಸ್ವಭಾವದವರಾಗಿರುತ್ತೀರೋ ಅಷ್ಟೇ ಚತುರ ಮತ್ತು ಅಪ್ರಾಮಾಣಿಕ ಜನರಿಂದ ಹೊರದೂಡಲ್ಪಡುತ್ತೀರಿ. ಜೀವನದಲ್ಲಿ ಎಲ್ಲವನ್ನೂ ಮತ್ತೆ ಪಡೆಯಬಹುದು, ಆದರೆ ಸಮಯದೊಂದಿಗೆ ಕಳೆದುಹೋದ ಸಂಬಂಧ ಮತ್ತು ವಿಶ್ವಾಸ ಮತ್ತೆ ಸಿಗುವುದಿಲ್ಲ. ನಂಬಿಕೆಗೆ ಯೋಗ್ಯರಾದವರನ್ನು ಮಾತ್ರ ನಂಬಿ, ಏಕೆಂದರೆ ಶವವನ್ನು ಹೊತ್ತೊಯ್ಯುವವರು ಕೆಲವು ಕ್ಷಣಗಳ ಜೊತೆ ನೀಡುತ್ತಾರೆ. ಸತ್ಯವಂತರ ಮೇಲೆ ಔಷಧಿಯ ಮೇಲೆ ಇಡುವಷ್ಟು ವಿಶ್ವಾಸವಿಡಿ. ಖಂಡಿತವಾಗಿಯೂ ಅವರು ಸ್ವಲ್ಪ ಕಹಿಯಾಗಿದ್ದರೂ ನಿಮಗೆ ಪ್ರಯೋಜನಕಾರಿಯಾಗಿರುತ್ತಾರೆ. ನಿಮ್ಮ ಅಕ್ಕಪಕ್ಕದವರನ್ನು ಎಂದಿಗೂ ಗೌರವಿಸದ ಜನರಿಂದ ದೂರವಿರುವುದು ಉತ್ತಮ. ಗೌರವಿಸಲಿಲ್ಲ. ದೊಡ್ಡವನು ಎಂದರೆ ಸಣ್ಣವರ ನೋವನ್ನು ಅರ್ಥಮಾಡಿಕೊಳ್ಳುವವನು. ಯಾರು ಏನು ಮಾಡುತ್ತಿದ್ದಾರೆ, ಹೇಗೆ ಮಾಡುತ್ತಿದ್ದಾರೆ, ಏಕೆ ಮಾಡುತ್ತಿದ್ದಾರೆ ಎಂಬುದರಿಂದ ನೀವು ಎಷ್ಟು ದೂರವಿರುತ್ತೀರೋ ಅಷ್ಟು ಸಂತೋಷವಾಗಿರುತ್ತೀರಿ. ಪ್ರತಿಯೊಂದು ಸಂಬಂಧಕ್ಕೂ ವಿಭಿನ್ನ ಮಿತಿಗಳಿರುತ್ತವೆ, ಆದರೆ ಆತ್ಮಗೌರವದ ವಿಷಯ ಬಂದಾಗ ಅಲ್ಲಿ ಎಲ್ಲಾ ಸಂಬಂಧಗಳನ್ನು ಕೊನೆಗೊಳಿಸುವುದು ಸೂಕ್ತವಾಗಿದೆ. ಬೆಳಗಿನ ನಿದ್ದೆ ಮನುಷ್ಯನ ನಿರ್ಧಾರಗಳನ್ನು ದುರ್ಬಲಗೊಳಿಸುತ್ತದೆ. ಗುರಿಯನ್ನು ಸಾಧಿಸುವ ಜನರು ಎಂದಿಗೂ ತಡವಾಗಿ ಮಲಗುವುದಿಲ್ಲ. ಸಹಾಯ ಒಂದು ಅಂತಹ ಘಟನೆ. ಮಾಡಿದರೆ ಜನರು ಮರೆತು ಬಿಡುತ್ತಾರೆ ಮತ್ತು ಮಾಡದಿದ್ದರೆ ಜನರು ನೆನಪಿಸಿಕೊಳ್ಳುತ್ತಾರೆ. ಜೀವನದಲ್ಲಿ ಮನುಷ್ಯನು ಯಾವಾಗಲೂ ಇಬ್ಬರಿಂದ ಸೋಲುತ್ತಾನೆ. ಒಬ್ಬರು ತನ್ನ ಕುಟುಂಬದಿಂದ, ಇನ್ನೊಬ್ಬರು ತಾನು ಇಷ್ಟಪಡುವವರಿಂದ. ಮೂರ್ಖ ಮನುಷ್ಯನು ತನ್ನ ನಷ್ಟವನ್ನು ತಾನೇ ಮಾಡಿಕೊಳ್ಳುತ್ತಾನೆ, ಆದರೆ ಅವನಿಗೆ ಸಹಾಯ ಮಾಡುವವರನ್ನೂ ನಷ್ಟಕ್ಕೀಡು ಮಾಡುತ್ತಾನೆ. ಜೀವನದಲ್ಲಿ ಎಷ್ಟು ನಿರತರಾಗಿರಿ ಎಂದರೆ ಪಶ್ಚಾತ್ತಾಪ, ದುಃಖ, ದ್ವೇಷ ಮತ್ತು ಭಯಕ್ಕೆ ಸಮಯವೇ ಉಳಿಯದಿರಲಿ. ಯಾರಾದರೂ ನಿಮ್ಮ ನಂಬಿಕೆಯನ್ನು ಮುರಿದರೆ ಅವರಿಗೂ ಧನ್ಯವಾದ ಹೇಳಿ, ಏಕೆಂದರೆ ಅವರು ನಂಬಿಕೆ ಇಡಲು ಯೋಚಿಸಿರಬೇಕು ಎಂದು ನಮಗೆ ಕಲಿಸುತ್ತಾರೆ. ಜೀವನದಲ್ಲಿ ಸುಖ ಮತ್ತು ಶಾಂತಿಯನ್ನು ಬಯಸಿದರೆ ನಿಮ್ಮ ಸಮಸ್ಯೆಗಳು ಮತ್ತು ಟೀಕೆಗಳನ್ನು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ. ಜನ್ಮದಿಂದ ದೊರೆತ ಸಂಬಂಧಗಳು ಪ್ರಕೃತಿಯ ಕೊಡುಗೆ, ಆದರೆ ನೀವೇ ರೂಪಿಸಿಕೊಂಡ ಸಂಬಂಧಗಳು ನಿಮ್ಮ ಸಂಪತ್ತು. ಅವುಗಳನ್ನು ಕಾಳಜಿಯಿಂದ ಇಟ್ಟುಕೊಳ್ಳಿ. ಒಬ್ಬ ವ್ಯಕ್ತಿಯ ಗುಣಗಳು ಮತ್ತು ದೋಷಗಳನ್ನು ನಿರ್ಧರಿಸುವ ಮೊದಲು ನಿಮ್ಮ ದೃಷ್ಟಿಯನ್ನು ನಿಷ್ಪಕ್ಷಪಾತ ಮತ್ತು ಪಾರದರ್ಶಕಗೊಳಿಸಲು ಅವಶ್ಯಕ. ನಿಮ್ಮ ದೌರ್ಬಲ್ಯವನ್ನು ಯಾರಿಗೂ ಹೇಳಬೇಡಿ, ಏಕೆಂದರೆ ಜನರು ಹೆಚ್ಚಾಗಿ ಇತರರ ದೌರ್ಬಲ್ಯವನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಜೀವನದಲ್ಲಿ ಇಬ್ಬರನ್ನು ಎಂದಿಗೂ ಮರೆಯಬೇಡಿ. ಒಬ್ಬರು ನಿಮಗೆ ನೋವು ಕೊಟ್ಟವರು ಮತ್ತು ಇನ್ನೊಬ್ಬರು ಕಷ್ಟದಲ್ಲಿ ಜೊತೆ ನೀಡಿದವರು. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾರೆ, ನೀನು ಮನಸ್ಸು ಚಿಕ್ಕದು ಮಾಡಬೇಡ. ನಿನ್ನವರು ಮುಖ ತಿರುಗಿಸಿದಾಗ ನಾನು ನಿನ್ನೊಂದಿಗೆ ಇರುತ್ತೇನೆ. ನೀನು ಯಾರ ಮುಂದೆಯೂ ಅಷ್ಟೊಂದು ಬಗ್ಗಬೇಡ. ಅವರು ನಿನ್ನನ್ನು ಕೆಳಮಟ್ಟದವರೆಂದು ಭಾವಿಸಲು ಶುರು ಮಾಡುತ್ತಾರೆ. ಜನರು ನಿನ್ನನ್ನು ಕೇವಲ ಆಗ ಮಾತ್ರ ಗೌರವಿಸುತ್ತಾರೆ ಯಾವಾಗ ನೀನು ಅವರನ್ನು ಅವರಂತೆಯೇ ನಿರ್ಲಕ್ಷಿಸಲು ಕಲಿಯುತ್ತೀಯೋ. ದೀಪದ ಜೀವನವು ಅದು ಉರಿಯುತ್ತದೆ ಎಂಬ ಕಾರಣಕ್ಕೆ ಪೂಜನೀಯವಲ್ಲ, ಬದಲಾಗಿ ಅದು ಇತರರಿಗಾಗಿ ಉರಿಯುತ್ತದೆ ಎಂಬ ಕಾರಣಕ್ಕೆ ಪೂಜನೀಯ. ಯಶಸ್ಸು ಮತ್ತು ವೈಫಲ್ಯವು ಎರಡೂ ಜೀವನದ ಭಾಗಗಳು, ಎರಡೂ ಶಾಶ್ವತವಲ್ಲ. ಜನರು ಪರಸ್ಪರರ ಬಗ್ಗೆ ಮಾತನಾಡುವುದರ ಬದಲು ಪರಸ್ಪರ ಮಾತನಾಡಲು ಕಲಿತರೆ ಜೀವನದ ಅರ್ಧದಷ್ಟು ದೂರುಗಳು ಹಾಗೆಯೇ ದೂರವಾಗುತ್ತವೆ. ನಂಬಿಕೆ. ಯಾರ ಮೇಲಾದರೂ ಇಷ್ಟು ನಂಬಿಕೆ ಇಡಿ, ಅವರು ನಿಮ್ಮೊಂದಿಗೆ ಮೋಸ ಮಾಡುವಾಗ ತಮ್ಮನ್ನು ತಾವು ದೋಷಿಗಳೆಂದು ಭಾವಿಸಬೇಕು. ಮತ್ತು ಯಾರನ್ನಾದರೂ ಅಷ್ಟೊಂದು ಪ್ರೀತಿಸಿ ಅವರ ಮನಸ್ಸಿನಲ್ಲಿ ಸದಾ ನಿಮ್ಮನ್ನು ಕಳೆದುಕೊಳ್ಳುವ ಭಯ ಇರಬೇಕು. 4 ವೇದಗಳ ಅರ್ಥವನ್ನು ತಿಳಿಯದಿದ್ದರೂ ಪರವಾಗಿಲ್ಲ, ಆದರೆ ತಿಳುವಳಿಕೆ, ಜವಾಬ್ದಾರಿ, ನಿಷ್ಠೆ ಮತ್ತು ಪ್ರಾಮಾಣಿಕತೆ ಈ 4 ಪದಗಳ ಮರ್ಮವನ್ನು ತಿಳಿದರೆ ಆಗಲೂ ಜೀವನ ಸಾರ್ಥಕವಾಗುತ್ತದೆ. ಬುದ್ಧಿಯುಳ್ಳ ಪುರುಷನು ಪುಣ್ಯ ಮತ್ತು ಪಾಪ ಎರಡನ್ನೂ ಇದೇ ಲೋಕದಲ್ಲಿ ತ್ಯಜಿಸುತ್ತಾನೆ, ಅಂದರೆ ಅವರಿಂದ ಮುಕ್ತನಾಗುತ್ತಾನೆ. ಯಾವ ಕಾಲದಲ್ಲಿ ನಿನ್ನ ಬುದ್ಧಿಯು ಮೋಹವೆಂಬ ಕೆಸರನ್ನು ಚೆನ್ನಾಡಿ ದಾಟಿ ಹೋಗುತ್ತದೆಯೋ ಆ ಸಮಯದಲ್ಲಿ ನೀನು ಕೇಳಿದ ಮತ್ತು ಕೇಳುವಂತಹ ಈ ಲೋಕ ಮತ್ತು ಪರಲೋಕಕ್ಕೆ ಸಂಬಂಧಿಸಿದ ಎಲ್ಲಾ ಭೋಗಗಳಿಂದ ವೈರಾಗ್ಯವನ್ನು ಪಡೆಯುತ್ತೀಯ. ಓ ಅರ್ಜುನ, ಯಾವ ಕಾಲದಲ್ಲಿ ಮನುಷ್ಯನು ಮನಸ್ಸಿನಲ್ಲಿರುವ ಸಂಪೂರ್ಣ ಇಚ್ಛೆಗಳನ್ನು ಚೆನ್ನಾಗಿ ತ್ಯಜಿಸುತ್ತಾನೋ ಮತ್ತು ಆತ್ಮದಲ್ಲಿಯೇ ಆತ್ಮದಿಂದ ಸಂತುಷ್ಟನಾಗಿರುತ್ತಾನೋ ಆ ಸಮಯದಲ್ಲಿ ಅವನನ್ನು ಸ್ಥಿತಪ್ರಜ್ಞೆ ಎಂದು ಕರೆಯಲಾಗುತ್ತದೆ.
ದುಃಖಗಳು ಪ್ರಾಪ್ತವಾದಾಗ ಮನಸ್ಸಿನಲ್ಲಿ ಉದ್ವೇಗವಿಲ್ಲದವನು, ಸುಖಗಳ ಪ್ರಾಪ್ತಿಯಲ್ಲಿ ಸರ್ವಥಾ ಮೋಹರಹಿತನಾದವನು ಹಾಗೂ ಯಾರ ರಾಗ, ಭಯ ಮತ್ತು ಕ್ರೋಧ ನಾಶವಾಗಿವೆಯೋ ಅಂತಹ ಮುನಿಯನ್ನೇ ಸ್ಥಿರಬುದ್ಧಿಯವನು ಎಂದು ಕರೆಯಲಾಗುತ್ತದೆ. ಆಮೆಯು ತನ್ನ ಅಂಗಗಳನ್ನು ಎಲ್ಲಾ ಕಡೆಗಳಿಂದ ಹೇಗೆ ಒಟ್ಟುಗೂಡಿಸಿಕೊಳ್ಳುತ್ತದೆಯೋ ಹಾಗೆಯೇ ಪುರುಷನು ಇಂದ್ರಿಯಗಳ ವಿಷಯಗಳಿಂದ ಇಂದ್ರಿಯಗಳನ್ನು ಎಲ್ಲಾ ರೀತಿಯಿಂದಲೂ ಹಿಂದಕ್ಕೆ ತೆಗೆದುಕೊಂಡಾಗ ಅವನ ಬುದ್ಧಿ ಸ್ಥಿರವಾಗಿದೆ ಎಂದು ಅರ್ಥಮಾಡಿಕೊಳ್ಳಬೇಕು. ಯಾರಿಗೆ, ಯಾವಾಗ ಮತ್ತು ಎಷ್ಟು ಮಾತನಾಡಬೇಕು ಎಂಬುದನ್ನು ನೀನು ಅರ್ಥಮಾಡಿಕೊಂಡರೆ ನೀನು ನಿನ್ನ ಜೀವನಕ್ಕೆ ಅರ್ಥ ನೀಡಿದಂತೆ. ಕೃಷ್ಣನು ಹೇಳುತ್ತಾರೆ, ಜೀವನದಲ್ಲಿ ಎಂದಾದರೂ ಅವಕಾಶ ಸಿಕ್ಕರೆ ಯಾರಿಗಾದರೂ ಸಾರಥಿಯಾಗು, ಸ್ವಾರ್ಥಿಯಾಗಬೇಡ. ಧರ್ಮದಿಂದ ತುಂಬಿದ ಹೃದಯವು ಧರ್ಮದ ಸಲಹೆ ನೀಡುತ್ತದೆ, ಅಧರ್ಮದಿಂದ ತುಂಬಿದ ಹೃದಯವು ಅಧರ್ಮದ ಸಲಹೆ ನೀಡುತ್ತದೆ. ಮನುಷ್ಯನು ದುಃಖಿಯಾಗಿರುವುದು ಅವನು ದೇವರನ್ನು ನಂಬುವುದಿಲ್ಲ ಎಂಬ ಕಾರಣಕ್ಕಲ್ಲ, ಮನುಷ್ಯನು ದುಃಖಿಯಾಗಿರುವುದು ಅವನು ದೇವರ ಮಾತನ್ನು ಕೇಳುವುದಿಲ್ಲ ಎಂಬ ಕಾರಣಕ್ಕೆ. ಸಮಯ ಬಂದಾಗ ಎಲ್ಲರಿಗೂ ಸಿಗುತ್ತದೆ. ಸಮಯಕ್ಕಿಂತ ಮುಂಚೆ ಏನನ್ನಾದರೂ ಬಯಸುವುದು ದುಃಖಕ್ಕೆ ಕಾರಣವಾಗುತ್ತದೆ. ಯಾರನ್ನಾದರೂ ನಿಜವಾಗಿ ಪ್ರೀತಿಸುವುದು ಶುದ್ಧತೆ ಮತ್ತು ದೈವತ್ವದ ಸಂಕೇತ. ಏನಾಗಿದೆಯೋ ಅದರಲ್ಲೂ ನಿನ್ನ ಯಾವುದೇ ಕೊಡುಗೆಯಿಲ್ಲ. ಆದ್ದರಿಂದ ನಿನ್ನ ಎಲ್ಲಾ ತೊಂದರೆಗಳೂ ವ್ಯರ್ಥ. ಪ್ರತಿಯೊಂದು ವಿಷಯವೂ ನನ್ನಿಂದಲೇ ಪ್ರಾರಂಭವಾಗುತ್ತದೆ ಮತ್ತು ನನ್ನಲ್ಲಿಯೇ ಕೊನೆಗೊಳ್ಳುತ್ತದೆ. ಇಂದ್ರಿಯಗಳಿಂದ ಸಿಗುವ ಸುಖ ನಿಜವಾದ ಸುಖವಲ್ಲ. ಇಂದ್ರಿಯಗಳ ಸುಖವು ನಿನಗೆ ಮೊದಲು ಅಮೃತದ ಸಿಹಿ ನೀಡುತ್ತದೆ, ಆದರೆ ನಂತರ ನಿನ್ನನ್ನು ನಾಶಪಡಿಸುತ್ತದೆ. ಕೃಷ್ಣನು ಹೇಳುತ್ತಾರೆ, ಓ ಮಾನವ, ನೀನು ನಿನ್ನ ಜೀವನವನ್ನು ಸಾರ್ಥಕಗೊಳಿಸಬಹುದು, ಆದರೆ ಇದಕ್ಕಾಗಿ ನೀನು ನನ್ನ ಆಶ್ರಯಕ್ಕೆ ಬರಬೇಕು. ನನ್ನ ಮಾತುಗಳು ನಿನಗೆ ವಿಚಿತ್ರ ಎನಿಸಿದರೆ ನೀನು ನಿನ್ನ ದೃಷ್ಟಿಕೋನವನ್ನು ಬದಲಾಯಿಸಬೇಕಾಗಿದೆ. ನೀನು ಈಗ ವಸ್ತುಗಳನ್ನು ನಾನು ನೋಡುವ ರೀತಿಯಲ್ಲಿ ನೋಡುವುದಿಲ್ಲ. ಒಮ್ಮೆ ನನ್ನನ್ನು ನಂಬಿದರೆ ಜೀವನದಲ್ಲಿ ಎಂದಿಗೂ ನಿರಾಶೆಗೊಳ್ಳಬೇಕಾಗಿಲ್ಲ. ಒಮ್ಮೆ ನನ್ನನ್ನು ನಂಬುವವರನ್ನು ನಾನು ಎಂದಿಗೂ ಬಿಡುವುದಿಲ್ಲ. ಯಾವ ವ್ಯಕ್ತಿ ನನ್ನ ಭಕ್ತರಿಗೆ ಮೋಸ ಮಾಡುತ್ತಾನೋ ಅವನಿಗೆ ನಾನು ಅತಿದೊಡ್ಡ ಶತ್ರು. ಯಾರಾದರೂ ನನ್ನ ಭಕ್ತನಿಗೆ ಒಂದು ಬಾರಿಯಾದರೂ ಮೋಸ ಮಾಡಿದರೆ ನಾನು ಜನ್ಮ ಜನ್ಮಾಂತರಗಳವರೆಗೆ ಅವನ ಉದ್ಧಾರ ಮಾಡುವುದಿಲ್ಲ. ನಾನು ಪ್ರತಿಯೊಂದು ಹೃದಯವನ್ನು ಒಂದು ದೇವಾಲಯದಂತೆ ನೋಡುತ್ತೇನೆ. ಯಾವ ಹೃದಯವು ಹೆಚ್ಚು ಸುಂದರವಾಗಿದೆಯೋ ಅಲ್ಲಿ ನಾನು ಹೆಚ್ಚು ನೆಲೆಸುತ್ತೇನೆ. ಶ್ರೀ ಭಗವಾನ್ ಹೇಳುತ್ತಾರೆ, ಈ ಜಗತ್ತಿನಲ್ಲಿ ನೀನು ಎಲ್ಲರನ್ನೂ ಪ್ರೀತಿಸು, ಆದರೆ ಸಂಪೂರ್ಣವಾಗಿ ಯಾರನ್ನೂ ನಂಬಬೇಡ. ನೀನು ನಂಬಿಕೆಯನ್ನು ಇಡಬೇಕೆಂದರೆ ಕೇವಲ ಪರಮಾತ್ಮನ ಮೇಲೆ ಇಡು. ನೀನು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದಾಗ ಸಹಜವಾಗಿ ನಿನಗೆ ವೈಫಲ್ಯಗಳು ಸಿಗಬಹುದು. ಹಲವು ಬಾರಿ ನೀನು ಬೀಳಬೇಕಾಗಬಹುದು. ಆದರೆ ಇದರ ಅರ್ಥ ನೀನು ಆ ಕೆಲಸವನ್ನು ಬಿಡಬೇಕು ಎಂದಲ್ಲ. ಒಂದು ಸಮಯ ಬರುತ್ತದೆ, ಆಗ ನೀನು ಪರಿಪೂರ್ಣನಾಗುತ್ತೀಯ ಮತ್ತು ನಿನ್ನ ಎಲ್ಲಾ ಕೆಲಸಗಳು ಸಫಲವಾಗುತ್ತವೆ. ಈ ಕೆಲಸದಲ್ಲಿ ನಾನು ಯಾವಾಗಲೂ ನಿನ್ನೊಂದಿಗಿರುತ್ತೇನೆ. ನಾನು ನಿನ್ನ ಪ್ರತಿಯೊಂದು ಸಣ್ಣ ದೊಡ್ಡ ಕರ್ಮದಲ್ಲಿ ಜೊತೆ ನೀಡುತ್ತೇನೆ. ನಿನ್ನ ಮನಸ್ಸಿಗೆ ಬಂದದ್ದನ್ನು ಮಾಡು, ಆದರೆ ವಿನಮ್ರತೆ ಮತ್ತು ಸರಳತೆಯೊಂದಿಗೆ, ಅಹಂಕಾರದಿಂದಲ್ಲ. ಈ ಭೂಮಿಗೆ ಬಂದ ನಂತರ ನಿನ್ನ ಮುಖ್ಯ ಉದ್ದೇಶ ಇಲ್ಲಿಂದ ಮುಕ್ತನಾಗುವುದು. ತನ್ನ ಕರ್ಮಗಳಲ್ಲಿ ದೃಢ ಸಂಕಲ್ಪದೊಂದಿಗೆ ಸ್ಥಿರವಾಗಿರುತ್ತಾನೋ ಮತ್ತು ದುಃಖ ಸುಖಗಳನ್ನು ಸಮಾನವಾಗಿ ಸಹಿಸಿಕೊಳ್ಳುತ್ತಾನೋ. ಯಾವ ಮನುಷ್ಯನು ತನ್ನ ಆತ್ಮದ ಮಾತನ್ನು ಕೇಳಬಲ್ಲನೋ ಅವನು ನನ್ನೊಂದಿಗೆ ಮಾತನಾಡಬಲ್ಲನು ಮತ್ತು ನೋಡಬಲ್ಲನು. ಯಾವ ವ್ಯಕ್ತಿ ನನ್ನನ್ನು ಎಲ್ಲದರಲ್ಲೂ ನೋಡುತ್ತಾನೋ ಮತ್ತು ನನ್ನ ಇರುವಿಕೆಯನ್ನು ಅನುಭವಿಸುತ್ತಾನೋ ಅವನು ನನ್ನ ನಿಜವಾದ ಭಕ್ತ. ಅಂತಹ ಭಕ್ತರಲ್ಲೂ ನಾನು ಪ್ರೀತಿಸುತ್ತೇನೆ. ಇಂತಹ ಅಸ್ತಿತ್ವವಿರುವ ಯಾರೂ ಇಲ್ಲ ಮತ್ತು ಶತಮಾನಗಳ ನಂತರ ಅಸ್ತಿತ್ವದಲ್ಲಿರುವವರೂ ಯಾರೂ ಇಲ್ಲ. ಇಲ್ಲಿ ಏನೂ ಶಾಶ್ವತವಲ್ಲ. ನಾನು ಎಲ್ಲರ ಮನೆಗಳಲ್ಲೂ ವಾಸಿಸುತ್ತೇನೆ. ನನ್ನ ಶಕ್ತಿ ಎಲ್ಲೆಡೆ ಸಮಾನವಾಗಿ ವಿತರಿಸಲ್ಪಟ್ಟಿದೆ. ಯಾರು ನನ್ನನ್ನು ಗುರುತಿಸುತ್ತಾನೋ ಅವನಿಗೆ ನಾನು ಭಕ್ತಿರಸವನ್ನು ನೀಡುತ್ತಲೇ ಇರುತ್ತೇನೆ. ಲೋಕದ ಅತಿದೊಡ್ಡ ಪಾಪಿ ಕೂಡ ಸಮರ್ಪಣಾ ಭಾವದಿಂದ ನನ್ನನ್ನು ನಿಜವಾಗಿ ಆರಾಧಿಸಿದರೆ ನಾನು ಅವನನ್ನು ಶುದ್ಧಗೊಳಿಸುತ್ತೇನೆ. ಕೆಲವರು ತಮ್ಮ ವಿವೇಚನೆಯಿಂದ ನನ್ನನ್ನು ತಮ್ಮವರನ್ನಾಗಿ ಮಾಡಿಕೊಳ್ಳುತ್ತಾರೆ. ಕೆಲವರು ಜ್ಞಾನದಿಂದ, ಕೆಲವರು ಕರ್ಮದಿಂದ, ಕೆಲವರು ಯೋಗದಿಂದ. ನೀನು ನನ್ನನ್ನು ಯಾವ ರೂಪದಲ್ಲಿ ಪಡೆಯಲು ಬಯಸುತ್ತೀಯೋ ಅದು ಸಂಪೂರ್ಣವಾಗಿ ನಿನ್ನ ಮೇಲೆ ಅವಲಂಬಿಸಿದೆ. ನೀನು ಯಾವ ರೂಪದಲ್ಲಿ ನನ್ನನ್ನು ಕರೆಯುತ್ತೀಯೋ ನಾನು ಅದೇ ರೂಪದಲ್ಲಿ ಹಾಜರಾಗುತ್ತೇನೆ. ನೀನು ನನ್ನ ಬಗ್ಗೆ ಸದಾ ಜಾಗರೂಕನಾಗಿರು. ನನ್ನನ್ನು ಉಪಾಸಿಸು. ನಿನ್ನ ಪ್ರತಿಯೊಂದು ಕೆಲಸಕ್ಕೂ ನನ್ನನ್ನು ಸ್ಮರಿಸು. ನಾನು ಭರವಸೆ ನೀಡುತ್ತೇನೆ, ನೀನು ನನ್ನ ಪ್ರಿಯನಾಗಿ ಉಳಿಯುತ್ತೀಯ. ಪ್ರೀತಿಯನ್ನು ನಿರರ್ಥಕ ಎಂದು ಹೇಳುವವರು ಮೂರ್ಖರು. ಪ್ರೀತಿಯು ಈ ಸಂಸಾರದ ಮೂಲ. ಇದರಿಂದಲೇ ಸಂಸಾರವು ರೂಪುಗೊಂಡಿದೆ. ಸಂಬಂಧಗಳಲ್ಲಿ ನಿಯಮಿತ ಅಂತರಗಳು ಸಂಬಂಧಗಳನ್ನು ಜೋಡಿಸುತ್ತವೆ ಮತ್ತು ಅನಿಯಮಿತ ಅಂತರಗಳು ಸಂಬಂಧಗಳನ್ನು ಮುರಿಯುತ್ತವೆ. ಮನುಷ್ಯನು ತನ್ನ ನಂಬಿಕೆಯಿಂದ ನಿರ್ಮಿಸಲ್ಪಡುತ್ತಾನೆ. ಅವನು ಹೇಗೆ ನಂಬುತ್ತಾನೋ ಹಾಗೆಯೇ ಆಗುತ್ತಾನೆ. ಶ್ರೀಕೃಷ್ಣನು ಹೇಳುತ್ತಾರೆ, ಧರ್ಮಕ್ಕಾಗಿ ಹೋರಾಡಲು ಕಲಿಯಿರಿ, ಅಧರ್ಮದ ಕಾಲನಾಗಲು ಕಲಿಯಿರಿ ಮತ್ತು ನಿಮ್ಮವರಿಗಾಗಿ ತ್ಯಾಗ ಮಾಡಲು ಕಲಿಯಿರಿ. ಸತ್ಯವು ಯಾವಾಗಲೂ ನೀರಿನಲ್ಲಿ ತೈಲದ ಒಂದು ಹನಿಯಿದ್ದಂತೆ. ಎಷ್ಟೇ ಅಸತ್ಯದ ನೀರು ಸುರಿದರೂ ಅದು ಯಾವಾಗಲೂ ಮೇಲೆಯೇ ತೇಲುತ್ತದೆ. ನಿಮ್ಮ ಜೀವನದಲ್ಲಿ ಎಂದಿಗೂ ಸಂತೋಷದಲ್ಲಿ ಯಾರಿಗೂ ವಚನ ನೀಡಬೇಡಿ, ಕೋಪದಲ್ಲಿ ಉತ್ತರ ನೀಡಬೇಡಿ ಮತ್ತು ದುಃಖದಲ್ಲಿ ಎಂದಿಗೂ ನಿರ್ಧಾರ ತೆಗೆದುಕೊಳ್ಳಬೇಡಿ. ತಮ್ಮ ಕೆಲಸ ಮಾಡಿಸಿಕೊಳ್ಳಲು ಜನರು ನಿಮ್ಮನ್ನು ಹೊಗಳುತ್ತಾರೆ.
ನಿಮ್ಮೊಂದಿಗೆ ನಿಜವಾದ ಸಂಬಂಧಗಳನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತಾರೆ. ಆದರೆ ಅವರ ನಡವಳಿಕೆಯನ್ನು ನಂಬಿ ನೀವು ಸಿಕ್ಕಿಹಾಕಿಕೊಂಡರೆ ಮುಂದೆ ನಿಮಗೆ ನಷ್ಟವಾಗುತ್ತದೆ. ಸಾಮಾನ್ಯವಾಗಿ ನಿಮಗೆ ನೋವು ನೀಡುವವರು ನಿಮ್ಮ ಸ್ವಂತ ಜನರೇ ಆಗಿರುತ್ತಾರೆ, ಯಾರು ನಿಮ್ಮ ಹೃದಯಕ್ಕೆ ಹೆಚ್ಚು ಹತ್ತಿರವಾಗಿರುತ್ತಾರೋ. ಗೀತೆಯ ಈ ಜ್ಞಾನವು ಅತ್ಯಂತ ಮುಖ್ಯವಾದದ್ದು, ಏಕೆಂದರೆ ಮಹಾಭಾರತದ ಯುದ್ಧವು ಅನ್ಯರ ನಡುವೆ ಇರಲಿಲ್ಲ, ಇದು ಒಂದು ಕುಟುಂಬದ ಯುದ್ಧವಾಗಿತ್ತು. ನೀವು ಯಾರಿಗಾದರೂ ಸಹಾಯ ಮಾಡಿದರೂ ಅಥವಾ ಮಾಡದಿದ್ದರೂ ಉದ್ದೇಶಪೂರ್ವಕವಾಗಿ ಯಾರ ಹೃದಯವನ್ನು ನೋಯಿಸಬಾರದು, ಏಕೆಂದರೆ ನಿಮ್ಮಿಂದ ಯಾರ ಹೃದಯಕ್ಕಾದರೂ ನೋವಾದರೆ ಆ ನೋವು ಒಂದು ದಿನ ನಿಮಗೆ ಖಂಡಿತ ಸಿಗುತ್ತದೆ ಎಂಬುದನ್ನು ಯಾವಾಗಲೂ ನೆನಪಿಡಿ. ಎಂದಿಗೂ ಯಾವುದೇ ವಿಷಯದ ಅತಿರೇಕ ಮಾಡಬಾರದು, ಏಕೆಂದರೆ ಯಾವುದೇ ವಿಷಯದ ಅತಿರೇಕವು ನಿಮಗೆ ಹಾನಿ ಮಾಡುತ್ತದೆ. ಆದ್ದರಿಂದ ಜೀವನವನ್ನು ಸಮತೋಲನದಿಂದ ಜೀವಿಸಬೇಕು. ನಿಮ್ಮೊಂದಿಗೆ ಅಧರ್ಮ ಮಾಡುವ, ಪಾಪ ಮಾಡುವ, ತಪ್ಪು ಮಾಡುವವರಿಗೆ ಖಂಡಿತವಾಗಿಯೂ ಶಿಕ್ಷೆ ನೀಡಬೇಕು. ನೀವು ಅದನ್ನು ಸಹಿಸಿಕೊಂಡರೆ ಅವರು ನಿಮ್ಮೊಂದಿಗೆ ಇನ್ನಷ್ಟು ತಪ್ಪುಗಳನ್ನು ಮಾಡುತ್ತಲೇ ಇರುತ್ತಾರೆ ಮತ್ತು ನೀವು ಅದಕ್ಕಿಂತ ದೊಡ್ಡ ಪಾಪಕ್ಕೆ ಪಾಲುದಾರರಾಗುತ್ತೀರಿ. ಆದ್ದರಿಂದ ಜ್ಞಾನಿ ವ್ಯಕ್ತಿಯು ತನ್ನೊಂದಿಗೆ ನಡೆಯುತ್ತಿರುವ ತಪ್ಪುಗಳಿಗೆ ವಿರೋಧಿಸಲು ಕಲಿಯಬೇಕು. ಜೀವನದಲ್ಲಿ ಜನರು ಹೇಳಿದ್ದನ್ನು ಎಂದಿಗೂ ಮಾಡಬೇಡಿ, ಯಾವಾಗಲೂ ನಿನಗೆ ಸರಿಯಾದದ್ದನ್ನೇ ಮಾಡು. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾರೆ, ಯಾವ ಮನುಷ್ಯನು ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲು ಸಾಧ್ಯವಲ್ಲವೋ ಅಥವಾ ತನ್ನನ್ನು ರಕ್ಷಿಸಿಕೊಳ್ಳಲು ಪ್ರಯತ್ನಿಸುವುದಿಲ್ಲವೋ ಅಂತಹ ಮನುಷ್ಯನನ್ನು ದೇವರೂ ಸಹ ರಕ್ಷಿಸುವುದಿಲ್ಲ. ಕೆಟ್ಟ ಮನುಷ್ಯನು ಎಂದಿಗೂ ತನ್ನ ದುಷ್ಟತನವನ್ನು ಬಿಡುವುದಿಲ್ಲ. ನೀವು ಅವನೊಂದಿಗೆ ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ನಾನು ನಿಮಗೆ ನೋವು ನೀಡುತ್ತಾನೆ. ಆದ್ದರಿಂದ ಯಾರು ಹೇಗಿದ್ದಾರೋ ಅವರೊಂದಿಗೆ ಹಾಗೆಯೇ ವರ್ತಿಸಬೇಕು. ಸಮಯಕ್ಕೆ ಬೆಲೆ ಕೊಡದ ಮನುಷ್ಯನಿಗೆ ಸಮಯವೂ ಎಂದಿಗೂ ಬೆಲೆ ಕೊಡುವುದಿಲ್ಲ ಮತ್ತು ಅಂತಹ ಮನುಷ್ಯನು ಜೀವನದಲ್ಲಿ ಎಂದಿಗೂ ಸುಖ, ಶಾಂತಿ ಮತ್ತು ಯಶಸ್ಸನ್ನು ಪಡೆಯಲು ಸಾಧ್ಯವಿಲ್ಲ. ಸಂಗತಿಯು ಮನುಷ್ಯನ ಜೀವನದ ಮೇಲೆ ಬಹಳ ಆಳವಾದ ಪರಿಣಾಮ ಬೀರುತ್ತದೆ. ಒಳ್ಳೆಯ ಮನುಷ್ಯನು ಕೆಟ್ಟವರ ಸಹವಾಸದಲ್ಲಿದ್ದರೆ ಅವನು ಒಂದು ದಿನ ಕೆಟ್ಟವನಾಗುತ್ತಾನೆ. ಆದ್ದರಿಂದ ಯಾವಾಗಲೂ ಒಳ್ಳೆಯ ಜನರ ಸಹವಾಸದಲ್ಲಿರಿ. ಈ ಜಗತ್ತಿನಲ್ಲಿ ಪರಮಾತ್ಮನನ್ನು ಹೊರತುಪಡಿಸಿ ಯಾರನ್ನೂ ನಿಮ್ಮವರೆಂದು ಭಾವಿಸಬೇಡಿ. ಇಲ್ಲಿ ಯಾರೂ ನಿಮ್ಮವರಲ್ಲ, ಏಕೆಂದರೆ ಜಗತ್ತಿನ ಎಲ್ಲಾ ದಾರಿಗಳೂ ಮುಚ್ಚಿದಾಗ ದೇವರ ಕಡೆಗೆ ಹೋಗುವ ದಾರಿ ಯಾವಾಗಲೂ ತೆರೆದಿರುತ್ತದೆ. ಯಾವಾಗಲೂ ಸಂಶಯಪಡುವ ವ್ಯಕ್ತಿ ಎಂದಿಗೂ ಶಾಂತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಅವನು ಈ ಲೋಕದಲ್ಲಿ ಧನ, ಐಶ್ವರ್ಯ ಅಥವಾ ಯಶಸ್ಸನ್ನು ಪಡೆಯಲು ಸಾಧ್ಯವಿಲ್ಲ ಮತ್ತು ಪರಲೋಕದಲ್ಲಿ ಸ್ವರ್ಗವನ್ನೂ ಪಡೆಯಲು ಸಾಧ್ಯವಿಲ್ಲ. ಏಕೆಂದರೆ ಮನುಷ್ಯನು ಯಾವುದೇ ವಿಷಯದಲ್ಲಿ ಸಂಶಯದಲ್ಲಿರುವವರೆಗೆ ಅವನು ಆ ವಿಷಯದಲ್ಲಿ ಯಶಸ್ಸನ್ನು ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಸಂದೇಹ ಮಾಡುವುದರಿಂದ ದೂರವಿರಿ. ಓ ಅರ್ಜುನ, ನಿನ್ನದೇನು ಹೋಯಿತು ಎಂದು ನೀನು ಅಳುತ್ತೀಯಾ? ನೀನು ಏನನ್ನು ತಂದಿದ್ದಿ, ಏನನ್ನು ಕಳೆದುಕೊಂಡೆ? ನೀನು ಏನನ್ನು ಸೃಷ್ಟಿಸಿದ್ದೆ, ಅದು ನಾಶವಾಯಿತು. ನೀನು ಏನನ್ನು ತೆಗೆದುಕೊಂಡೆಯೋ ಇಲ್ಲಿಂದಲೇ ತೆಗೆದುಕೊಂಡೆ, ಏನನ್ನು ಕೊಟ್ಟೆಯೋ ಇಲ್ಲಿಗೇ ಕೊಟ್ಟೆ. ಏನು ಇಂದು ನಿನ್ನದಾಗಿದೆಯೋ ನಾಳೆ ಇನ್ನೊಬ್ಬರದ್ದಾಗುತ್ತದೆ, ಏಕೆಂದರೆ ಬದಲಾವಣೆಯೇ ಸಂಸಾರದ ನಿಯಮ ಮತ್ತು ಸಮಯದೊಂದಿಗೆ ಸಂಸಾರದ ಪ್ರತಿಯೊಂದು ವಸ್ತುವು ಬದಲಾವಣೆಯ ನಿಯಮವನ್ನು ಪಾಲಿಸುತ್ತದೆ. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾರೆ, ಕರ್ಮಯೋಗವೇ ಆ ಯೋಗವಾಗಿದೆ. ಅದರ ಮೂಲಕ ನಾವು ನಮ್ಮ ಜೀವ ಆತ್ಮದೊಂದಿಗೆ ಸಂಪರ್ಕ ಸಾಧಿಸಬಹುದು. ಕರ್ಮಯೋಗವು ನಮ್ಮ ಆತ್ಮಜ್ಞಾನವನ್ನು ಜಾಗೃತಗೊಳಿಸುತ್ತದೆ. ಇದರ ನಂತರ ನಾವು ನಮ್ಮ ಪ್ರಸ್ತುತ ಜೀವನದ ಉದ್ದೇಶಗಳನ್ನು ಮಾತ್ರವಲ್ಲದೆ ಜೀವನದ ನಂತರದ ನಮ್ಮ ಗತಿಯ ಪೂರ್ವಾನುಭವವನ್ನು ಪಡೆಯಬಹುದು. ಈ ಯೋಗದಲ್ಲಿ ಕರ್ಮದ ಮೂಲಕ ದೇವರನ್ನು ಪಡೆಯಲಾಗುತ್ತದೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಕರ್ಮಯೋಗವನ್ನು ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ಗೃಹಸ್ಥ ಮತ್ತು ಕರ್ಮಠ ವ್ಯಕ್ತಿಗಳಿಗೆ ಈ ಯೋಗವು ಹೆಚ್ಚು ಸೂಕ್ತವಾಗಿದೆ. ಕರ್ಮಯೋಗವು ಕರ್ಮಕ್ಕಾಗಿ ಕರ್ಮ ಮಾಡಿ, ಆಸಕ್ತಿರಹಿತರಾಗಿ ಕರ್ಮ ಮಾಡಿ ಎಂದು ಕಲಿಸುತ್ತದೆ. ಕರ್ಮಯೋಗಿಯು ಕರ್ಮವನ್ನು ಮಾಡುತ್ತಾನೆ, ಏಕೆಂದರೆ ಅವನಿಗೆ ಕರ್ಮ ಮಾಡುವುದು ಇಷ್ಟವಾಗುತ್ತದೆ ಮತ್ತು ಇದರ ಹೊರತಾಗಿ ಅವನಿಗೆ ಯಾವುದೇ ಉದ್ದೇಶವಿರುವುದಿಲ್ಲ. ಕರ್ಮಯೋಗಿಯು ಕರ್ಮವನ್ನು ತ್ಯಜಿಸುವುದಿಲ್ಲ, ಅವನು ಕೇವಲ ಕರ್ಮದ ಫಲವನ್ನು ತ್ಯಜಿಸುತ್ತಾನೆ ಮತ್ತು ಕರ್ಮದಿಂದ ಉಂಟಾಗುವ ದುಃಖಗಳಿಂದ ಮುಕ್ತನಾಗುತ್ತಾನೆ. ಅವನ ಸ್ಥಿತಿಯು ಸಂಸಾರದಲ್ಲಿ ದಾನಿಯಂತೆ ಮತ್ತು ಅವನು ಏನನ್ನೂ ಪಡೆಯುವ ಬಗ್ಗೆ ಎಂದಿಗೂ ಚಿಂತಿಸುವುದಿಲ್ಲ. ಅವನು ಕೊಡುತ್ತಿದ್ದಾನೆ ಮತ್ತು ಬದಲಾಗಿ ಏನನ್ನೂ ಕೇಳುವುದಿಲ್ಲ ಎಂದು ಅವನಿಗೆ ತಿಳಿದಿದೆ ಮತ್ತು ಆದ್ದರಿಂದ ಅವನು ದುಃಖದ ಸುಳಿಯಲ್ಲಿ ಸಿಕ್ಕಿಬೀಳುವುದಿಲ್ಲ. ಕರ್ಮ ಫಲವನ್ನು ತ್ಯಜಿಸಿ ಧರ್ಮನಿರಪೇಕ್ಷ ಕಾರ್ಯವನ್ನು ಮಾಡುವುದು ಸಹ ಪೂಜೆಯಂತೆ ಆಗುತ್ತದೆ. ಸಂಸಾರದ ಯಾವುದೇ ಕಾರ್ಯವೂ ಬ್ರಹ್ಮನಿಂದ ಭಿನ್ನವಾಗಿಲ್ಲ. ಆದ್ದರಿಂದ ಕಾರ್ಯದ ಸ್ವರೂಪ ಏನೇ ಇರಲಿ, ನಿಷ್ಕಾಮ ಕರ್ಮವು ಯಾವಾಗಲೂ ದೇವರಿಗೆ ಸಮರ್ಪಿತವಾಗುತ್ತದೆ. ಪುನರ್ಜನ್ಮಕ್ಕೆ ಕಾರಣ ಕಾಮನೆಗಳು ಮತ್ತು ಹೆಚ್ಚುವರಿ ಆಸೆಗಳ ಸಂಗ್ರಹ. ಕರ್ಮಯೋಗಿಯು ಕರ್ಮಫಲದ ಚಕ್ರದಲ್ಲಿ ಸಿಕ್ಕಿಬೀಳುವುದಿಲ್ಲ, ಆದ್ದರಿಂದ ಕಾಮನೆಗಳ ಸಂಗ್ರಹವೂ ಆಗುವುದಿಲ್ಲ. ಈ ರೀತಿಯ ಕರ್ಮಯೋಗಿಯು ಪುನರ್ಜನ್ಮದ ಬಂಧನಗಳಿಂದಲೂ ಮುಕ್ತನಾಗುತ್ತಾನೆ. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾರೆ,
ಮನುಷ್ಯನ ಮನಸ್ಸು ಗಾಳಿಯಂತೆ ಚಂಚಲವಾಗಿದೆ. ಇದೇ ಮನಸ್ಸು ಮನುಷ್ಯನನ್ನು ಕಾಮವಾಸನೆಗಳ ಕಡೆಗೆ ದಾರಿ ತಪ್ಪಿಸುತ್ತದೆ. ಜೀವನವನ್ನು ಯಶಸ್ವಿಗೊಳಿಸಬೇಕಿದ್ದರೆ ಮನಸ್ಸನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಮನಸ್ಸನ್ನು ವಶಪಡಿಸಿಕೊಳ್ಳುವುದರಿಂದ ಮನಸ್ಸಿನ ಶಕ್ತಿ ಕೇಂದ್ರೀಕೃತವಾಗುತ್ತದೆ. ಇದರಿಂದ ಕಾರ್ಯಗಳಲ್ಲಿ ಯಶಸ್ಸು ಸಿಗಲು ಪ್ರಾರಂಭಿಸುತ್ತದೆ. ಗೀತೆಯ ಪ್ರಕಾರ ಯಾವ ವ್ಯಕ್ತಿ ತನ್ನ ಮನಸ್ಸನ್ನು ನಿಯಂತ್ರಿಸಿಕೊಂಡಾನೋ ಅವನು ಮನಸ್ಸಿನಲ್ಲಿ ಹುಟ್ಟುವ ವ್ಯರ್ಥ ಚಿಂತೆಗಳು ಮತ್ತು ಆಸೆಗಳಿಂದಲೂ ದೂರವಿರುತ್ತಾನೆ. ಜೊತೆಗೆ ವ್ಯಕ್ತಿಯು ತನ್ನ ಗುರಿಯನ್ನು ಸುಲಭವಾಗಿ ಸಾಧಿಸಿಕೊಳ್ಳುತ್ತಾನೆ. ನೀನು ಮನಸ್ಸನ್ನು ವಶಪಡಿಸಿಕೊಳ್ಳದಿದ್ದರೆ ಅದು ನಿನ್ನ ಅತಿದೊಡ್ಡ ಶತ್ರುವಾಗುತ್ತದೆ. ಭಗವಾನ್ ಹೇಳುತ್ತಾರೆ, ಯಾವ ಮನುಷ್ಯನು ಸುಖ ಮತ್ತು ದುಃಖದಲ್ಲಿ ಶಾಂತವಾಗಿರುತ್ತಾನೋ, ಯಾರ ರಾಗ, ಭಯ ಮತ್ತು ಕ್ರೋಧ ನಾಶವಾಗಿವೆಯೋ, ಯಾವ ಮನುಷ್ಯನು ಶುಭ ಮತ್ತು ಅಶುಭ ವಸ್ತುಗಳನ್ನು ಪಡೆದು ಸಂತೋಷ ಪಡುವುದಿಲ್ಲವೋ, ದ್ವೇಷಿಸುವುದಿಲ್ಲವೋ, ಯಾರು ತಮ್ಮ ಇಂದ್ರಿಯಗಳನ್ನು ವಶಪಡಿಸಿಕೊಂಡಿದ್ದಾರೋ ಆ ಸ್ಥಿರಬುದ್ಧಿಯ ಮನುಷ್ಯನು ಮುನಿಯ ಸಮಾನನಾಗಿದ್ದಾನೆ. ಅಂತಹ ಮನುಷ್ಯನು ಸ್ಥಿರಚಿತ್ತನಾಗಿ ಮತ್ತು ಇಂದ್ರಿಯಗಳನ್ನು ವಶಪಡಿಸಿಕೊಂಡು ಜ್ಞಾನದಿಂದ ಪರಮಾತ್ಮನನ್ನು ಪಡೆದು ಯಾವಾಗಲೂ ಸಂತುಷ್ಟನಾಗಿರುತ್ತಾನೆ. ಕ್ರೋಧವು ಮನುಷ್ಯನನ್ನು ನರಕದ ಕಡೆಗೆ ಕೊಂಡೊಯ್ಯುವ ದ್ವಾರವಾಗಿದೆ. ಕೋಪ ಮಾಡುವುದರಿಂದ ವ್ಯಕ್ತಿಯ ಮನಸ್ಸು ಅಶಾಂತವಾಗುತ್ತದೆ ಮತ್ತು ಅವನ ಸ್ಮರಣ ಶಕ್ತಿ ಭ್ರಮಿತವಾಗುತ್ತದೆ. ಸ್ಮೃತಿಯಲ್ಲಿ ಭ್ರಮೆಯಾದಾಗ ಅವನ ಬುದ್ಧಿ ನಾಶವಾಗುತ್ತದೆ ಮತ್ತು ನಂತರ ವ್ಯಕ್ತಿಯು ಪತನ ಹೊಂದುತ್ತಾನೆ. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾರೆ, ಮನುಷ್ಯನು ಕೋಪದಿಂದ ದೂರವಿರಬೇಕು. ಎಷ್ಟೇ ಕೋಪ ಬಂದರೂ ತನ್ನನ್ನು ತಾನು ಶಾಂತವಾಗಿಡಲು ಪ್ರಯತ್ನಿಸಬೇಕು. ಶ್ರೀ ಭಗವಾನ್ ಹೇಳುತ್ತಾರೆ, ಸಮುದ್ರದ ಸ್ಥಿತಿ ಹೇಗೆ ಅಚಲವಾಗಿದೆಯೋ, ದೊಡ್ಡ ದೊಡ್ಡ ಬಿರುಗಾಳಿ ಬಂದರೂ ಅಥವಾ ಅನೇಕ ನದಿಗಳ ಜಲಪ್ರವಾಹಗಳು ಅದರಲ್ಲಿ ಪ್ರವೇಶಿಸಿದರೂ ಅದು ತನ್ನ ಸ್ಥಿತಿಯಿಂದ ವಿಚಲಿತವಾಗುವುದಿಲ್ಲ, ಮರ್ಯಾದೆಯನ್ನು ತ್ಯಜಿಸುವುದಿಲ್ಲ. ಅದೇ ರೀತಿ ಪರಮಾತ್ಮನ ಸ್ವರೂಪದಲ್ಲಿರುವ ಯೋಗಿಯ ಸ್ಥಿತಿಯು ಸರ್ವಥಾ ಅಚಲವಾಗಿರುತ್ತದೆ. ದೊಡ್ಡದಾದ ಲೌಕಿಕ ಸುಖದುಃಖಗಳ ಸಂಯೋಗ ವಿಯೋಗ ಆದರೂ ಅವನ ಸ್ಥಿತಿಯಲ್ಲಿ ಸ್ವಲ್ಪವೂ ವ್ಯತ್ಯಾಸವಾಗುವುದಿಲ್ಲ. ಆ ಯೋಗಿಯು ಪರಮಾತ್ಮನಲ್ಲಿ ನಿತ್ಯ ನಿರಂತರ ಅಟಲ ಮತ್ತು ಏಕರಸವಾಗಿ ಸ್ಥಿರವಾಗಿರುತ್ತಾನೆ. ಯಾವ ಮನುಷ್ಯನು ಸಂಪೂರ್ಣ ಆಸೆಗಳನ್ನು ತ್ಯಜಿಸಿ ಮಮತೆರಹಿತನಾಗಿ, ಅಹಂಕಾರರಹಿತನಾಗಿ ಮತ್ತು ಮೋಹರಹಿತನಾಗಿ ಸಂಚರಿಸುತ್ತಾನೋ ಅದೇ ಮನುಷ್ಯನು ಶಾಂತಿಯನ್ನು ಪಡೆಯುತ್ತಾನೆ. ಪ್ರಕಾಶದ ಜ್ಯೋತಿ ಕತ್ತಲೆಯಲ್ಲಿ ಹೇಗೆ ಹೊಳೆಯುತ್ತದೆಯೋ ಹಾಗೆಯೇ ಸತ್ಯವೂ ಹೊಳೆಯುತ್ತದೆ. ಆದ್ದರಿಂದ ವ್ಯಕ್ತಿಯು ಸದಾ ಸತ್ಯದ ಮಾರ್ಗದಲ್ಲಿ ನಡೆಯಬೇಕು. ಸತ್ಯ ಎಂದಿಗೂ ನಾನು ಸತ್ಯ ಎಂದು ಹೇಳುವುದಿಲ್ಲ, ಆದರೆ ಸುಳ್ಳು ಯಾವಾಗಲೂ ನಾನೇ ಸತ್ಯ ಎಂದು ಹೇಳುತ್ತದೆ. ಈ ಸಂಪೂರ್ಣ ಸಂಸಾರದಲ್ಲಿ ಯಾರೂ ಶ್ರೇಷ್ಠರಾಗಿ ಹುಟ್ಟುವುದಿಲ್ಲ, ಬದಲಾಗಿ ಅವರ ಕರ್ಮಗಳೇ ಅವರನ್ನು ಶ್ರೇಷ್ಠರನ್ನಾಗಿ ಮಾಡುತ್ತವೆ. ಸರಿಯಾದ ಕರ್ಮ ಎಂದರೆ ಅದರ ಫಲಿತಾಂಶ ಯಾವಾಗಲೂ ಸರಿಯಾಗಿರುವುದು ಅಲ್ಲ, ಬದಲಾಗಿ ಸರಿಯಾದ ಕರ್ಮ ಎಂದರೆ ಅದರ ಉದ್ದೇಶ ಎಂದಿಗೂ ತಪ್ಪಾಗಿರಬಾರದು. ಶ್ರೇಷ್ಠ ಪುರುಷನು ಹೇಗೆ ಆಚರಿಸುತ್ತಾನೋ ಇತರ ಪುರುಷರು ಹಾಗೆಯೇ ಆಚರಿಸುತ್ತಾರೆ. ಅವನು ಯಾವ ಪ್ರಮಾಣವನ್ನು ನೀಡುತ್ತಾನೋ ಎಲ್ಲಾ ಮನುಷ್ಯ ಸಮುದಾಯವೂ ಅವನ ಹೆಜ್ಜೆಗಳನ್ನು ಅನುಸರಿಸಿ ತಮ್ಮ ಮಾರ್ಗಗಳನ್ನು ಆರಿಸಿಕೊಳ್ಳುತ್ತದೆ. ಆದ್ದರಿಂದ ಸಜ್ಜನ ವ್ಯಕ್ತಿಗಳು ಯಾವಾಗಲೂ ಉತ್ತಮವಾಗಿ ವರ್ತಿಸಬೇಕು. ಯಾರು ದೇವರಲ್ಲಿ ಶ್ರದ್ಧೆ ಇಡುವುದಿಲ್ಲವೋ ಆ ಅಜ್ಞಾನಿ ಮನುಷ್ಯರು ಜೀವನದಲ್ಲಿ ಎಂದಿಗೂ ಸುಖ, ಶಾಂತಿ ಮತ್ತು ಯಶಸ್ಸನ್ನು ಪಡೆಯಲು ಸಾಧ್ಯವಿಲ್ಲ. ಅಂತಹ ಮನುಷ್ಯರ ಬುದ್ಧಿ ವಿರುದ್ಧವಾಗುತ್ತದೆ. ಅವರು ಲೌಕಿಕ ಮತ್ತು ಪಾರಲೌಕಿಕ ಎಲ್ಲಾ ರೀತಿಯ ಸುಖ ಸಾಧನಗಳನ್ನು ವಿರುದ್ಧವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಇದೇ ಕಾರಣಕ್ಕೆ ಅವರು ವಿರುದ್ಧ ನಡವಳಿಕೆಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಇದರ ಫಲವಾಗಿ ಅವರು ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಪತನ ಹೊಂದುತ್ತಾರೆ. ಅವರು ತಮ್ಮ ಪ್ರಸ್ತುತ ಸ್ಥಿತಿಯಿಂದಲೂ ಭ್ರಷ್ಟರಾಗುತ್ತಾರೆ ಮತ್ತು ಸತ್ತ ನಂತರ ಅವರು ತಮ್ಮ ಕರ್ಮದ ಫಲವನ್ನು ಅನುಭವಿಸಲು ಹಂದಿ, ನಾಯಿ ಮುಂತಾದ ನೀಚ ಯೋನಿಗಳಲ್ಲಿ ಜನ್ಮ ಪಡೆಯಬೇಕಾಗುತ್ತದೆ ಅಥವಾ ಘೋರ ನರಕದಲ್ಲಿ ಬಿದ್ದು ಭಯಾನಕ ಯಾತನೆಗಳನ್ನು ಅನುಭವಿಸಬೇಕಾಗುತ್ತದೆ. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾರೆ, ಯಾವ ಮನುಷ್ಯನೂ ತನ್ನ ಕರ್ತವ್ಯಗಳನ್ನು ಪಾಲಿಸುತ್ತಾ ಪ್ರತಿಕೂಲ ಪರಿಸ್ಥಿತಿಗಳಲ್ಲಿಯೂ ತನ್ನ ಧರ್ಮದ ಮಾರ್ಗದಲ್ಲಿ ದೃಢವಾಗಿರುತ್ತಾನೋ ಮತ್ತು ಅದರ ಕಾರಣದಿಂದ ಅವನಿಗೆ ಮರಣ ಬಂದರೆ ಆ ಮರಣವೂ ಅವನಿಗೆ ಪರಮ ಕಲ್ಯಾಣಕಾರಕವಾಗುತ್ತದೆ ಮತ್ತು ಆ ಮನುಷ್ಯನಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ಓ ಅರ್ಜುನ, ನನಗೂ ನಿನಗೂ ಅನೇಕ ಜನ್ಮಗಳಾಗಿವೆ. ಅವೆಲ್ಲವನ್ನೂ ನೀನು ಅರಿಯೆ. ಆದರೆ ನಾನು ಬಲ್ಲೆ. ನಾನು ಅಜನ್ಮ ಮತ್ತು ಅವಿನಾಶಿ. ನಾನು ಸಮಸ್ತ ಜೀವಿಗಳ ಈಶ್ವರನಾಗಿದ್ದರೂ ನನ್ನ ಪ್ರಕೃತಿಯನ್ನು ಅಧೀನಗೊಳಿಸಿ ನನ್ನ ಯೋಗಮಾಯೆಯಿಂದ ಪ್ರಕಟವಾಗುತ್ತಲೇ ಇರುತ್ತೇನೆ. ಈ ಭೂಮಿಯ ಮೇಲೆ ಯಾವಾಗ ಧರ್ಮಕ್ಕೆ ಹಾನಿಯಾಗಿ ಅಧರ್ಮ ಹೆಚ್ಚಾಗುತ್ತದೆಯೋ ಆಗ ಅಧರ್ಮವನ್ನು ನಾಶ ಮಾಡಲು ಮತ್ತು ಧರ್ಮವನ್ನು ಪುನರ್ಸ್ಥಾಪಿಸಲು ನಾನು ನನ್ನ ಒಂದು ಹೊಸ ರೂಪವನ್ನು ಸೃಷ್ಟಿಸುತ್ತೇನೆ
ಮತ್ತು ಜನರ ಮುಂದೆ ಪ್ರಕಟವಾಗುತ್ತಲೇ ಇರುತ್ತೇನೆ. ಮನುಷ್ಯರು ನನ್ನನ್ನು ಯಾವ ರೂಪದಲ್ಲಿ ಪೂಜಿಸುತ್ತಾರೋ ನಾನು ಅವರಿಗೆ ಅವರ ಭಾವನೆಗನುಗುಣವಾಗಿ ಅದೇ ರೂಪದಲ್ಲಿ ದರ್ಶನ ನೀಡುತ್ತೇನೆ. ಮನುಷ್ಯರು ಯಾವ ಭಾವದಿಂದ ನನ್ನನ್ನು ಉಪಾಸಿಸುತ್ತಾರೋ ನಾನು ಅವರ ಆ ಭಾವವನ್ನೇ ಅನುಸರಿಸುತ್ತೇನೆ. ಯಾರು ನನ್ನನ್ನು ಚಿಂತಿಸುತ್ತಾರೋ ನಾನು ಅವರನ್ನೇ ಚಿಂತಿಸುತ್ತೇನೆ. ಯಾರು ನನ್ನ ಬಗ್ಗೆ ವ್ಯಾಕುಲರಾಗುತ್ತಾರೋ ನಾನು ಕೂಡ ಅವರಿಗಾಗಿ ವ್ಯಾಕುಲನಾಗುತ್ತೇನೆ. ಯಾರು ನನಗೆ ತಮ್ಮ ಸರ್ವಸ್ವವನ್ನು ಅರ್ಪಿಸುತ್ತಾರೋ ನಾನು ಕೂಡ ಅವರಿಗೆ ನನ್ನ ಸರ್ವಸ್ವವನ್ನು ಅರ್ಪಿಸುತ್ತೇನೆ. ಈ ಮನುಷ್ಯ ಲೋಕದಲ್ಲಿ ಲೌಕಿಕ ಭೋಗಗಳಿಗಾಗಿ ಜನರು ಇಂದ್ರಾದಿ ದೇವತೆಗಳನ್ನು ಉಪಾಸಿಸುತ್ತಾರೆ, ಏಕೆಂದರೆ ದೇವತೆಗಳನ್ನು ಪೂಜಿಸುವವರಿಗೆ ಅವರ ಉಪಾಸನೆಯ ಫಲ ತಕ್ಷಣವೇ ಸಿಗುತ್ತದೆ. ಆದರೆ ನಾನು ಹಾಗೆ ಮಾಡುವುದಿಲ್ಲ. ನನ್ನ ಭಕ್ತರು ಸಕಾಮ ಭಾವದಿಂದ ನನ್ನನ್ನು ಭಜಿಸಿದರು ನಾನು ಅವರ ಆ ಇಚ್ಛೆಯನ್ನು ಪೂರ್ಣಗೊಳಿಸುತ್ತೇನೆ. ಆ ಇಚ್ಛೆಯ ಪೂರ್ತಿಯಿಂದ ಅವರಿಗೆ ವಿಷಯಗಳಿಂದ ವೈರಾಗ್ಯ ಉಂಟಾಗಿ ನನ್ನಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚುತ್ತದೆ. ಆದ್ದರಿಂದ ಲೌಕಿಕ ಮನುಷ್ಯರಿಗೆ ನನ್ನ ಭಕ್ತಿಯ ಫಲ ಬೇಗನೆ ಸಿಗುವುದು ಕಾಣುವುದಿಲ್ಲ, ಮತ್ತು ಆದ್ದರಿಂದ ಆ ದುರ್ಬುದ್ಧಿಯ ಮನುಷ್ಯರು ಕರ್ಮಗಳ ಫಲವನ್ನು ಶೀಘ್ರವಾಗಿ ಪಡೆಯುವ ಇಚ್ಛೆಯಿಂದ ಇತರ ದೇವತೆಗಳನ್ನೇ ಪೂಜಿಸುತ್ತಾರೆ. ಮನುಷ್ಯನು ಯಾವಾಗಲೂ ತನ್ನ ಅದೃಷ್ಟವನ್ನು ದೂರುತ್ತಾನೆ. ಅದೃಷ್ಟಕ್ಕಿಂತಲೂ ಉನ್ನತವಾದುದು ಅವನ ಕರ್ಮ, ಅದು ಅವನ ಸ್ವಂತ ಕೈಗಳಲ್ಲಿದೆ ಎಂದು ತಿಳಿದಿದ್ದರೂ ಶ್ರೀಕೃಷ್ಣನು ಹೇಳುತ್ತಾರೆ, ಏನಾಯಿತೋ ಒಳ್ಳೆಯದಾಯಿತು, ಏನಾಗುತ್ತಿದೆಯೋ ಅದು ಒಳ್ಳೆಯದಾಗುತ್ತಿದೆ, ಮತ್ತು ಏನಾಗಲಿದೆಯೋ ಅದೂ ಸಹ ಒಳ್ಳೆಯದೇ ಆಗುತ್ತದೆ. ಕಳೆದದ್ದಕ್ಕೆ ನೀನು ಪಶ್ಚಾತ್ತಾಪ ಪಡಬೇಡ ಮತ್ತು ಭವಿಷ್ಯದ ಚಿಂತೆಯನ್ನೂ ಮಾಡಬೇಡ. ಈಗ ವರ್ತಮಾನ ನಡೆಯುತ್ತಿದೆ. ಯಾವ ಪುರುಷನು ಯಾರನ್ನು ದ್ವೇಷಿಸುವುದಿಲ್ಲವೋ ಮತ್ತು ಯಾವುದನ್ನು ಆಕಾಂಕ್ಷಿಸುವುದಿಲ್ಲವೋ ಅಂತಹ ಕರ್ಮಯೋಗಿ ಪುರುಷನು ಸನ್ಯಾಸಿಯ ಸಮಾನನಾಗಿದ್ದಾನೆ, ಮತ್ತು ಆ ಪುರುಷನು ಸುಖವಾಗಿ ಸಾಂಸಾರಿಕ ಬಂಧನಗಳಿಂದ ಮುಕ್ತನಾಗುತ್ತಾನೆ. ನಾನು ಯಾರ ಅದೃಷ್ಟವನ್ನು ನಿರ್ಮಿಸುವುದಿಲ್ಲ ಮತ್ತು ಯಾರ ಕರ್ಮಫಲವನ್ನು ನಿರ್ಮಿಸುವುದಿಲ್ಲ. ಮನುಷ್ಯನು ತಾನು ಮಾಡಿದ ಕರ್ಮಗಳ ಫಲವನ್ನೇ ಅನುಭವಿಸುತ್ತಾನೆ ಮತ್ತು ಅದರಿಂದಲೇ ಅವನ ಅದೃಷ್ಟವು ನಿರ್ಮಾಣವಾಗುತ್ತದೆ. ಮನುಷ್ಯನು ಸ್ವತಃ ತನ್ನ ಮಿತ್ರನಾಗಿದ್ದಾನೆ ಮತ್ತು ಸ್ವತಃ ತನ್ನ ಅತಿ ದೊಡ್ಡ ಶತ್ರುವೂ ಆಗಿದ್ದಾನೆ. ಜ್ಞಾನಿ ಮನುಷ್ಯನು ಕರ್ಮಯೋಗ ಅಥವಾ ಭಕ್ತಿಯೋಗದಿಂದ ಒಂದೇ ಜನ್ಮದಲ್ಲಿ ಈ ಸಮುದ್ರರೂಪಿ ಸಂಸಾರದಿಂದ ಹೊರಬಂದು ಪರಮಾತ್ಮನನ್ನು ಪಡೆಯುತ್ತಾನೆ, ಮತ್ತು ಅಜ್ಞಾನಿ ಮನುಷ್ಯನು ಕಾಮ, ಕ್ರೋಧ, ಲೋಭ, ಮೋಹದಲ್ಲಿ ಸಿಕ್ಕಿಬಿದ್ದು 84 ಲಕ್ಷ ಯೋನಿಗಳಲ್ಲಿ ಅಲೆದಾಡುತ್ತಾನೆ. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾರೆ, ಭಗವತ್ ಪ್ರಾಪ್ತಿಗಾಗಿ ಕರ್ಮ ಮಾಡುವ ಯಾವುದೇ ಮನುಷ್ಯನು ದುರ್ಗತಿಯನ್ನು ಪಡೆಯುವುದಿಲ್ಲ. ಈ ಲೋಕದಲ್ಲಿ ಅಥವಾ ಪರಲೋಕದಲ್ಲಿ ಅವನು ಎಲ್ಲಿಯೇ ಇದ್ದರೂ ಅವನು ಭಗವನ್ಮಾರ್ಗದಲ್ಲಿಯೇ ಮುನ್ನಡೆಯುತ್ತಾನೆ. ಓ ಅರ್ಜುನ, ಯಾರ ಬುದ್ಧಿಯನ್ನು ಮಾಯೆ ಕದ್ದಿದೆಯೋ, ಯಾರು ಉದ್ದೇಶಪೂರ್ವಕವಾಗಿ ಪಾಪ ಕರ್ಮಗಳಲ್ಲಿಯೇ ನಿರತರಾಡಿದ್ದಾರೋ, ಯಾರು ನನ್ನನ್ನು ತಿಳಿಯುವ ಪ್ರಯತ್ನವನ್ನು ಮಾಡುವುದಿಲ್ಲವೋ ಅಂತಹ ಮನುಷ್ಯನಿಗೆ ಜೀವನದಲ್ಲಿ ಮತ್ತು ಜೀವನದ ನಂತರದ ಜೀವನದಲ್ಲಿಯೂ ಕಷ್ಟಗಳಿಂದ ಮುಕ್ತಿ ಸಿಗುವುದಿಲ್ಲ. ಯಾವ ಮನುಷ್ಯನು ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಶರೀರವನ್ನು ತ್ಯಜಿಸುತ್ತಾನೋ ಅವನು ನನ್ನ ಪರಮಧಾಮವನ್ನು ಪಡೆಯುತ್ತಾನೆ. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನು ಪಡೆಯುತ್ತಾರೆ, ಪಿತೃಗಳನ್ನು ಪೂಜಿಸುವವರು ಪಿತೃಗಳನ್ನು ಪಡೆಯುತ್ತಾರೆ, ಭೂತಗಳನ್ನು ಪೂಜಿಸುವವರು ಭೂತಗಳನ್ನು ಪಡೆಯುತ್ತಾರೆ, ಮತ್ತು ನನ್ನನ್ನು ಪೂಜಿಸುವ ನನ್ನ ಭಕ್ತರು ನನ್ನನ್ನೇ ಪಡೆಯುತ್ತಾರೆ. ಆದ್ದರಿಂದ ನನ್ನ ಭಕ್ತರಿಗೆ ಪುನರ್ಜನ್ಮವಿರುವುದಿಲ್ಲ. ಯಾವ ಭಕ್ತನು ನನಗಾಗಿ ಪ್ರೀತಿಯಿಂದ ಪತ್ರ, ಪುಷ್ಪ, ಫಲ, ಜಲ ಇತ್ಯಾದಿಗಳನ್ನು ಅರ್ಪಿಸುತ್ತಾನೋ ಆ ಶುದ್ಧ ಬುದ್ಧಿಯ ನಿಷ್ಕಾಮ ಪ್ರೇಮಿ ಭಕ್ತನು ಪ್ರೀತಿಯಿಂದ ಅರ್ಪಿಸಿದ ಆ ಪತ್ರಪುಷ್ಪಗಳನ್ನು ನಾನು ಸದ್ಗುಣದಿಂದ ಪ್ರಕಟವಾಗಿ ಪ್ರೀತಿಯಿಂದ ಸ್ವೀಕರಿಸುತ್ತೇನೆ. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾರೆ, ಓ ಅರ್ಜುನ, ನೀನು ಯಾವ ಕರ್ಮ ಮಾಡುತ್ತೀಯೋ, ಏನು ತಿನ್ನುತ್ತೀಯೋ, ಏನು ಹೋಮ ಮಾಡುತ್ತೀಯೋ, ಏನು ದಾನ ಮಾಡುತ್ತೀಯೋ, ಯಾವ ತಪಸ್ಸನ್ನು ಮಾಡುತ್ತೀಯೋ ಅದೆಲ್ಲವನ್ನೂ ನನಗೆ ಅರ್ಪಿಸು. ನಾನು ನಿನಗೆ ಮುಕ್ತಿ ನೀಡುತ್ತೇನೆ. ನನಗೆ ಯಾರೂ ಪ್ರಿಯರಲ್ಲ, ಯಾರೂ ಅಪ್ರಿಯರಲ್ಲ. ಆದರೆ ಯಾವ ಭಕ್ತರು ನನ್ನನ್ನು ಪ್ರೀತಿಯಿಂದ ಭಜಿಸುತ್ತಾರೋ ಅವರು ನನ್ನಲ್ಲಿದ್ದಾರೆ ಮತ್ತು ನಾನು ಅವರಲ್ಲಿದ್ದೇನೆ. ದುರಾಚಾರಿಯೊಬ್ಬನು ಸಹ ಅನನ್ಯ ಭಾವದಿಂದ ನನ್ನ ಭಕ್ತನಾಗಿ ನನ್ನನ್ನು ಭಜಿಸಿದರೆ ಆ ಪುರುಷನು ಸಾಧುವಿನ ಸಮಾನನಾಗಿದ್ದಾನೆ, ಏಕೆಂದರೆ ಅವನು ಪರಮಾತ್ಮನ ಸಮಾನ ಇನ್ನೇನೂ ಇಲ್ಲ ಎಂದು ಚೆನ್ನಾಗಿ ನಿಶ್ಚಯಿಸಿದ್ದಾನೆ. ಸ್ತ್ರೀ, ವೈಶ್ಯ, ಶೂದ್ರ, ಭೂತ, ಪಿಶಾಚಿ, ಚಾಂಡಾಲ ಯಾರೇ ಆಗಲಿ ಅವರು ನನ್ನ ಶರಣು ಬಂದಲ್ಲಿ ಪರಮಗತಿಯನ್ನು ಪಡೆಯುತ್ತಾರೆ. ನಮ್ಮ ತಾಮಸಿಕ ಗುಣಗಳು ನಮ್ಮಲ್ಲಿ ಕೀಳಲಿಮೆಯನ್ನು ಹುಟ್ಟುಹಾಕಿ ನಮಗೆ ಹಾನಿ ಮಾಡುತ್ತವೆ, ಮತ್ತು ನಮ್ಮ ರಾಜಸಿಕ ಗುಣಗಳು ನಮ್ಮನ್ನು ಅಸೂಯೆ ಮತ್ತು ಲೋಭಿಗಳನ್ನಾಗಿ ಮಾಡುತ್ತವೆ. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾರೆ, ಪ್ರತಿಯೊಬ್ಬ ಮನುಷ್ಯನು ತಾಮಸಿಕ ಮತ್ತು ರಾಜಸಿಕ ಗುಣಗಳನ್ನು ಕೊನೆಗೊಳಿಸಿ ತಮ್ಮ ಸಾತ್ವಿಕ ಗುಣಗಳೊಂದಿಗೆ ಪರಿಚಿತನಾಗಬೇಕು.
ಸಾತ್ವಿಕ ಗುಣ ಎಂದರೆ ಅದು ಆತ್ಮವನ್ನು ತನ್ನ ಸುತ್ತಲಿನ ಪ್ರತಿಯೊಂದು ವಿಷಯದೊಂದಿಗೆ ಜೋಡಿಸುತ್ತದೆ ಮತ್ತು ಅವುಗಳನ್ನು ಪ್ರೀತಿಸಲು ಕಲಿಸುತ್ತದೆ. ಯಾರದ್ದಾದರೂ ಒಳ್ಳೆಯದನ್ನು ಮಾಡಲಾಗದಿದ್ದರೆ ಕೆಟ್ಟದ್ದನ್ನು ಮಾಡಬೇಡಿ, ಏಕೆಂದರೆ ಜಗತ್ತು ದುರ್ಬಲವಾಗಿದೆ, ಆದರೆ ಜಗತ್ತನ್ನು ಸೃಷ್ಟಿಸಿದವನಲ್ಲ. ಜೀವನದಲ್ಲಿ ನಾವು ಎಷ್ಟು ಸರಿ ಮತ್ತು ಎಷ್ಟು ತಪ್ಪು ಎಂದು ಕೇವಲ ಇಬ್ಬರಿಗೆ ಮಾತ್ರ ತಿಳಿದಿದೆ, ಒಬ್ಬರು ಪರಮಾತ್ಮ, ಇನ್ನೊಬ್ಬರು ನಮ್ಮ ಅಂತರಾತ್ಮ. ನಿಮ್ಮನ್ನು ದೇವರಿಗೆ ಸಮರ್ಪಿಸಿ. ಇದೇ ಅತಿದೊಡ್ಡ ಆಸರೆ. ಈ ಆಸರೆಯನ್ನು ಯಾರು ಗುರುತಿಸುತ್ತಾರೋ ಅವರು ಭಯ, ಚಿಂತೆ ಮತ್ತು ದುಃಖಗಳಿಂದ ಮುಕ್ತರಾಗಿರುತ್ತಾರೆ. ಮನುಷ್ಯನು ಮೊದಲು ತನ್ನನ್ನು ತಾನೇ ಮೌಲ್ಯಮಾಪನ ಮಾಡಿಕೊಳ್ಳಬೇಕು, ಅಂದರೆ ತನ್ನ ಬಗ್ಗೆ ತಿಳಿದುಕೊಳ್ಳಬೇಕು. ತನ್ನ ಸಾಮರ್ಥ್ಯ ಮತ್ತು ಶಕ್ತಿಯನ್ನು ತಿಳಿದುಕೊಳ್ಳುವುದೇ ಮನುಷ್ಯನಿಗೆ ಆತ್ಮಜ್ಞಾನವನ್ನು ಪ್ರಾಪ್ತ ಮಾಡಿಸುತ್ತದೆ. ಮನುಷ್ಯನು ತನ್ನ ಬಗ್ಗೆ ತಿಳಿದುಕೊಳ್ಳುವವರೆಗೆ ಆ ಮನುಷ್ಯನ ಉದ್ಧಾರ ಆಗುವುದಿಲ್ಲ. ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾರೆ, ಪ್ರತಿಯೊಬ್ಬ ಮನುಷ್ಯನು ತನ್ನ ಮೇಲೆ ಸಂಪೂರ್ಣ ಭರವಸೆ ಇಡಬೇಕು, ಏಕೆಂದರೆ ಯಾರು ತಮ್ಮ ಮೇಲೆ ನಂಬಿಕೆ ಇಡುತ್ತಾರೋ ಅವರು ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುತ್ತಾರೆ. ಯಾವ ವ್ಯಕ್ತಿ ಹೇಗೆ ನಂಬುತ್ತಾನೋ ಕೊನೆಗೆ ಹಾಗೆಯೇ ಆಗುತ್ತಾನೆ ಎಂದು ಸಹ ಹೇಳಲಾಗುತ್ತದೆ. ಸುಖ ಮತ್ತು ದುಃಖಗಳು ಚಳಿಗಾಲ ಮತ್ತು ಬೇಸಿಗೆಯಂತೆ. ಇಂದು ದುಃಖವಿದ್ದರೆ ನಾಳೆ ಸುಖವೂ ಇರುತ್ತದೆ. ಆದ್ದರಿಂದ ಎರಡೂ ಪರಿಸ್ಥಿತಿಗಳಲ್ಲಿ ಮನುಷ್ಯನು ಸಂಯಮದಿಂದ ಕೆಲಸ ಮಾಡಬೇಕು. ದೇವರೊಂದಿಗೆ ಸೇರಿದ ತಕ್ಷಣ ಜೀವನದಲ್ಲಿ ಸಂತೋಷ, ಶಾಂತಿ, ಸಂಯಮ, ಸಹನಶಕ್ತಿ, ಪ್ರೀತಿ, ಹೊಸ ಶಕ್ತಿ, ಜೀವನದ ಸರಿಯಾದ ದಾರಿ ಮತ್ತು ಸಂತೃಪ್ತಿಯ ಆರಂಭ ಖಂಡಿತವಾಗಿಯೂ ಆಗುತ್ತದೆ. ಮತ್ತು ನಮ್ಮ ಮನಸ್ಸು ನೋವಿನಿಂದ ಹೇಗೆ ಮುಕ್ತವಾಗುತ್ತದೆ ಎಂದು ತಿಳಿಯುವುದೂ ಇಲ್ಲ. ಯಾವ ಮನುಷ್ಯನು ತನ್ನ ಎಲ್ಲ ಕೆಲಸಗಳಲ್ಲಿ ಮನಸ್ಸು ಹಾಕಿ ಕಾರ್ಯನಿರ್ವಹಿಸುತ್ತಾನೋ ಮತ್ತು ಸಣ್ಣ ಸಣ್ಣ ಕಾರ್ಯಗಳಲ್ಲಿಯೂ ಸಂತೋಷವನ್ನು ಕಂಡುಕೊಳ್ಳುತ್ತಾನೋ ಅಂತಹವರು ಖಂಡಿತವಾಗಿಯೂ ಕೊನೆಯಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ. ಅದೇ ಸಮಯದಲ್ಲಿ ಕೆಲವು ಮನುಷ್ಯರು ತಮ್ಮ ಕೆಲಸವನ್ನು ಭಾರವೆಂದು ಭಾವಿಸಿ ಅದನ್ನು ಮುಗಿಸಲು ಮಾತ್ರ ಬಯಸುತ್ತಾರೆ ಮತ್ತು ತಮ್ಮ ಯಾವುದೇ ಕೆಲಸವನ್ನು ಸರಿಯಾಗಿ ಮಾಡುವುದಿಲ್ಲ. ಅಂತಹ ಮನುಷ್ಯರು ಯಾವಾಗಲೂ ತಮ್ಮ ಜೀವನದಲ್ಲಿ ಹಿಂದೆ ಉಳಿಯುತ್ತಾರೆ. ಸ್ವಾರ್ಥಿ ಪ್ರವೃತ್ತಿಯ ಜನರು, ಯಾರು ಕೇವಲ ತಮ್ಮ ಲಾಭಕ್ಕಾಗಿಯೇ ಬದುಕುತ್ತಾರೋ, ಯಾರಿಗೆ ಇತರರ ಒಳಿತಿನ ಬಗ್ಗೆ ಯಾವುದೇ ಕಾಳಜಿ ಇಲ್ಲವೋ ಅಂತಹವರಿಗೆ ಎಂದಿಗೂ ಒಳ್ಳೆಯದಾಗುವುದಿಲ್ಲ. ಶ್ರೀಕೃಷ್ಣನು ಗೀತಾಸಾರದಲ್ಲಿ ಈ ಉಪದೇಶದ ಮೂಲಕ ಅಂತಹ ಜನರಿಗೆ ದೊಡ್ಡ ಪಾಠ ಕಲಿಸಿದ್ದಾನೆ. ಭಗವಾನ್ ಹೇಳುತ್ತಾರೆ, ಸ್ವಾರ್ಥವು ಕನ್ನಡಿಯ ಮೇಲೆ ಹರಡಿದ ಧೂಳಿನಂತೆ. ಇದರಿಂದ ವ್ಯಕ್ತಿಯು ತನ್ನ ಪ್ರತಿಬಿಂಬವನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಮನುಷ್ಯನ ಸ್ವಾರ್ಥವು ಅವನನ್ನು ಇತರ ಜನರಿಂದ ದೂರ ಮಾಡಿ ನಕಾರಾತ್ಮಕ ಪರಿಸ್ಥಿತಿಗಳ ಕಡೆಗೆ ತಳ್ಳುತ್ತದೆ. ಇದರಿಂದಾಗಿ ವ್ಯಕ್ತಿ ಒಬ್ಬಂಟಿಯಾಗುತ್ತಾನೆ. ನೀವು ನಿಮ್ಮ ಜೀವನವನ್ನು ಸಂತೋಷದಿಂದ ಕಳೆಯಬೇಕು ಎಂದು ಬಯಸಿದರೆ ಇದಕ್ಕಾಗಿ ನೀವು ಸ್ವಾರ್ಥವನ್ನು ಎಂದಿಗೂ ನಿಮ್ಮ ಬಳಿ ಬರಲು ಬಿಡಬಾರದು. ಏಕೆಂದರೆ ಸ್ವಾರ್ಥಿ ಮನುಷ್ಯರು ಸ್ನೇಹವನ್ನು ಕೇವಲ ತಮ್ಮ ಸ್ವಾರ್ಥವನ್ನು ಸಾಧಿಸಲು ಮಾಡುತ್ತಾರೆ. ದೇವರು ಯಾವಾಗಲೂ ಮನುಷ್ಯರಿಗೆ ಜೊತೆ ನೀಡುತ್ತಾನೆ. ಯಾವ ವ್ಯಕ್ತಿ ಈ ಪ್ರಭಾವಿಶಾಲಿ ಸತ್ಯವನ್ನು ಒಪ್ಪಿಕೊಳ್ಳುತ್ತಾನೋ ಅವನ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ. ಸೃಷ್ಟಿಕರ್ತ ದೇವರು, ಅವನೇ ಸಂಪೂರ್ಣ ಜಗತ್ತನ್ನು ನಡೆಸುತ್ತಿದ್ದಾನೆ. ಮನುಷ್ಯನು ದೇವರ ಕೈಯ ಒಂದು ಗೊಂಬೆಯಷ್ಟೇ. ಆದ್ದರಿಂದ ಮನುಷ್ಯನು ಎಂದಿಗೂ ತನ್ನ ಭವಿಷ್ಯ ಮತ್ತು ಭೂಪಕಾಲದ ಬಗ್ಗೆ ಚಿಂತಿಸಬಾರದು. ಏಕೆಂದರೆ ಪ್ರತಿಯೊಂದು ಕಠಿಣ ಪರಿಸ್ಥಿತಿಯಲ್ಲಿಯೂ ದೇವರು ಮನುಷ್ಯನಿಗೆ ಜೊತೆ ನೀಡುತ್ತಾನೆ ಮತ್ತು ಅವನನ್ನು ಕಷ್ಟಗಳಿಂದ ಹೊರಕರಲು ಸಹಾಯ ಮಾಡುತ್ತಾನೆ. ಆದ್ದರಿಂದ ನಾವೆಲ್ಲರೂ ದೇವರ ಮೇಲೆ ಭರವಸೆ ಇಡಬೇಕು. ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಈ ಉಪದೇಶವನ್ನು ನೀಡಿದ್ದಾರೆ. ನಿಮ್ಮ ಕೆಲಸಕ್ಕೆ ಮೊದಲು ಆದ್ಯತೆ ನೀಡಿ ಮತ್ತು ಮೊದಲು ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ. ಆಗ ಮಾತ್ರ ಇತರರ ಕೆಲಸವನ್ನು ಮಾಡಿ. ಏಕೆಂದರೆ ಯಾರು ಮೊದಲು ತಮ್ಮ ಕೆಲಸವನ್ನು ಮಾಡದೆ ಇತರರ ಕೆಲಸವನ್ನು ಮಾಡುತ್ತಲೇ ಇರುತ್ತಾರೋ ಅವರು ಹೆಚ್ಚಾಗಿ ತೊಂದರೆಗೊಳಗಾಗಿರುತ್ತಾರೆ. ಮನುಷ್ಯನು ತನ್ನ ಹೃದಯದಿಂದ ದಾನ ಮಾಡಬಹುದು, ಅದು ತನ್ನ ಕೈಗಳಿಂದಲ್ಲ. ಮತ್ತು ಮೌನವಾಗಿ ಅವನು ಏನನ್ನು ಹೇಳಬಲ್ಲನೋ ಅದನ್ನು ಪದಗಳಿಂದ ಹೇಳಲು ಸಾಧ್ಯವಿಲ್ಲ. ನಮ್ಮ ವ್ಯಾಪ್ತಿಯ ಹೊರಗಿರುವ ವಿಷಯದಲ್ಲಿ ಸಮಯ ಕಳೆಯುವುದು ಮೂರ್ಖತನ. ಯಾವುದೇ ವ್ಯಕ್ತಿಗೆ ಸಮಯಕ್ಕಿಂತ ಮುಂಚೆ ಅಥವಾ ಅದೃಷ್ಟಕ್ಕಿಂತ ಹೆಚ್ಚಾಗಿ ಏನು ಸಿಗುವುದಿಲ್ಲ, ಆದರೆ ಅದನ್ನು ಪಡೆಯಲು ಯಾವಾಗಲೂ ಪ್ರಯತ್ನಶೀಲನಾಗಿರಬೇಕು. ಕೃಷ್ಣನು ಹೇಳುತ್ತಾರೆ, ಯಾವ ಮನುಷ್ಯರು ನನ್ನಲ್ಲಿ ಮನಸ್ಸಿಟ್ಟು ನನ್ನ ಭಕ್ತಿ ಮಾಡುತ್ತಾರೋ ಅವರಿಗೆ ಇಲ್ಲದಿದ್ದನ್ನೆಲ್ಲ ನಾನು ನೀಡುತ್ತೇನೆ ಮತ್ತು ಅವರ ಬಳಿ ಇರುವುದನ್ನು ನಾನು ರಕ್ಷಿಸುತ್ತೇನೆ. ಆದ್ದರಿಂದ ನಮ್ಮ ಕಷ್ಟದ ಸಮಯದಲ್ಲಿ ಪರಮಾತ್ಮನ ಮೇಲೆ ನಂಬಿಕೆ ಇಡುವುದು ಬಹಳ ಮುಖ್ಯ. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾರೆ, ಎಷ್ಟೇ ಕಷ್ಟದ ಸಮಯ ಬಂದರೂ ಎಂದಿಗೂ ವಿಚಲಿತರಾಗಬಾರದು. ಬದಲಾಗಿ ಅದನ್ನು ದೃಢವಾಗಿ ಎದುರಿಸಬೇಕು. ಏಕೆಂದರೆ ಸಂಸಾರದ ನಿಯಮವೇನೆಂದರೆ ಯಾರು ಬಂದಿದ್ದಾರೋ ಅವರು ದುಃಖವನ್ನು ಎದುರಿಸಲೇಬೇಕು. ಅಳುವುದರಿಂದ ಮತ್ತು ಚಿಂತಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಬದಲಾಗಿ ಇದರಿಂದ ದುಃಖ ಹೆಚ್ಚುತ್ತದೆ. ಜೀವನದಲ್ಲಿ ಮುಂದೆ ಸಾಗಲು ಮತ್ತು ನಿಮ್ಮದೇ ಆದ ಗುರುತನ್ನು ಮೂಡಿಸಿಕೊಳ್ಳಲು ನೀವು ಕ್ರಾಂತಿಕಾರಿಯಾಗಬೇಕಾಗಿದ್ದರೂ ಹಿಂಜರಿಯಬೇಡಿ. ನೇರ ಅರ್ಥವೇನೆಂದರೆ ಅಗತ್ಯಕ್ಕೆ ಅನುಗುಣವಾಗಿ ನಿಮ್ಮಲ್ಲಿ ಬದಲಾವಣೆಗಳನ್ನು ಮಾಡಿ ಮತ್ತು ಸಮಾಜದ ಬಗ್ಗೆ ಯೋಚಿಸದೆ ನಿಮ್ಮ ಕರ್ಮವನ್ನು ಪೂರ್ಣಗೊಳಿಸಿ. ಜೀವನದಲ್ಲಿ ಸ್ನೇಹಿತರ ಪಾತ್ರ ಬಹಳ ಮುಖ್ಯ. ನಿಜವಾದ ಸ್ನೇಹಿತರ ಗುರುತು ಯಾವಾಗಲೂ ಕಷ್ಟದ ಸಮಯದಲ್ಲಿಯೇ ಆಗುತ್ತದೆ.
ಭಗವಾನ್ ಕೃಷ್ಣನು ಪಾಂಡವರ ಕಷ್ಟದ ಸಮಯದಲ್ಲಿ ಅವರ ಜೊತೆ ನಿಂತಂತೆ ನೀವು ಕೂಡ ನಿಮ್ಮ ಸ್ನೇಹಿತರ ಜೊತೆ ನಿಲ್ಲಬೇಕು. ಇದರೊಂದಿಗೆ ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ನಿಲ್ಲುವ ಸ್ನೇಹಿತರನ್ನು ಮಾಡಿಕೊಳ್ಳಬೇಕು. ಜೀವನದಲ್ಲಿ ಸೋಲು ಗೆಲುವು ಬರುತ್ತಲೇ ಇರುತ್ತದೆ. ಆದರೆ ಯಶಸ್ಸು ಕೇವಲ ತನ್ನ ತಪ್ಪುಗಳಿಂದ ಮತ್ತು ಸೋಲುಗಳಿಂದ ಪಾಠ ಕಲಿತು ಮುಂದೆ ಸಾಗುವವರಿಗೆ ಮಾತ್ರ ಸಿಗುತ್ತದೆ. ಸೋತು ನಿರಾಶೆಗೊಳ್ಳುವುದು ಯಾವುದೇ ಸಮಸ್ಯೆಗೆ ಪರಿಹಾರವಲ್ಲ. ಯಾವುದೇ ಪರಿಸ್ಥಿತಿಯಲ್ಲಿ ಹೋರಾಡಲು ಉತ್ತಮ ತಂತ್ರವನ್ನು ರೂಪಿಸುವುದು ಬಹಳ ಮುಖ್ಯ. ತಂತ್ರವಿಲ್ಲದೆ ನೀವು ಪ್ರತಿಯೊಂದು ರಂಗದಲ್ಲಿಯೂ ಯಶಸ್ವಿಯಾಗಲು ಸಾಧ್ಯವಿಲ್ಲ. ಪಾಂಡವರು ಸಹ ಶ್ರೀಕೃಷ್ಣನು ರೂಪಿಸಿದ ತಂತ್ರವನ್ನು ಪಾಲಿಸದೇ ಇದ್ದಿದ್ದರೆ ಬಹುಶಃ ಕರ್ಮಗಳ ವಿರುದ್ಧದ ಯುದ್ಧದಲ್ಲಿ ಅವರಿಗೆ ಗೆಲುವು ಸಿಗುತ್ತಿರಲಿಲ್ಲ. ಯಾವ ಸಾಧಕನು ಯಾವುದೇ ಕಾರಣದಿಂದ ತನ್ನ ಸಾಧನೆಯಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗದಿದ್ದರೆ ದೇವರು ಅವನ ಅಪೂರ್ಣ ಸಾಧನೆಯನ್ನು ಪೂರ್ಣಗೊಳಿಸಲು ಅವನಿಗೆ ಮತ್ತೆ ಶುದ್ಧ ಶ್ರೀಮಂತರ ಮನೆಯಲ್ಲಿ ಜನ್ಮ ನೀಡುತ್ತಾನೆ. ಓ ಧನಂಜಯ, ನನಗಿಂತ ಬೇರೆ ಈ ಜಗತ್ತಿಗೆ ಯಾವುದೇ ಕಾರಣವಿಲ್ಲ. ನಾನೇ ಸಂಪೂರ್ಣ ಸಂಸಾರದ ಮಹಾಕಾರಣನಾಗಿದ್ದೇನೆ. ಮುತ್ತುಗಳು ದಾರದಲ್ಲಿ ಪೋಣಿಸಿದಂತೆ ಈ ಸಂಪೂರ್ಣ ಜಗತ್ತು ನನ್ನಲ್ಲಿಯೇ ವ್ಯಾಪಿಸಿದೆ. ಈ ಸಂಸಾರ ನನ್ನಿಂದಲೇ ಹುಟ್ಟುತ್ತದೆ, ನನ್ನಲ್ಲಿಯೇ ಇರುತ್ತದೆ ಮತ್ತು ನನ್ನಲ್ಲಿಯೇ ಲೀನವಾಗುತ್ತದೆ. ಇದರ ಅರ್ಥವೇನೆಂದರೆ ದೇವರನ್ನು ಹೊರತುಪಡಿಸಿ ಸಂಸಾರಕ್ಕೆ ಯಾವುದೇ ಸ್ವತಂತ್ರ ಅಸ್ತಿತ್ವವಿಲ್ಲ. ಸತ್ವ, ರಜಸ್ ಮತ್ತು ತಮಸ್ ಈ 3 ಗುಣಗಳಿಂದ ಕೂಡಿದ ನನ್ನ ಮಾಯೆಯನ್ನು ದಾಟುವುದು ಅಸಾಧ್ಯ. ಮನುಷ್ಯರು ನನ್ನ ಈ ಮಾಯೆಯಲ್ಲಿ ಅಂಟಿಕೊಂಡಿರುತ್ತಾರೆ ಮತ್ತು ಭೋಗ ಸಂಗ್ರಹದ ಆಸೆಯನ್ನು ಬಿಡಲು ಸಾಧ್ಯವಾಗುವುದಿಲ್ಲ. ಮನುಷ್ಯರು ತಮ್ಮನ್ನು ತಾವೇ ಕೆಲವೊಮ್ಮೆ ಸುಖಿ, ಕೆಲವೊಮ್ಮೆ ದುಃಖಿ, ಕೆಲವೊಮ್ಮೆ ಬುದ್ಧಿವಂತ, ಕೆಲವೊಮ್ಮೆ ಅಸಹಾಯಕ, ಕೆಲವೊಮ್ಮೆ ದುರ್ಬಲ, ಕೆಲವೊಮ್ಮೆ ಬಲಶಾಲಿ ಎಂದು ಭಾವಿಸಿ ನನ್ನ ಈ ಮಾಯೆಯಲ್ಲಿ ಮುಳುಗುತ್ತಾರೆ. ಆದರೆ ಅವರು ನನ್ನ ಈ ಮಾಯೆಯನ್ನು ಸುಲಭವಾಗಿ ದಾಟಿ ಹೋಗುತ್ತಾರೆ, ಏಕೆಂದರೆ ಅವರ ದೃಷ್ಟಿ ಕೇವಲ ನನ್ನ ಕಡೆಗೆ ಮಾತ್ರ ಇರುತ್ತದೆ. ಅವರು ನನ್ನ ಮಾಯೆಯಲ್ಲಿ ಸಿಕ್ಕಿಬೀಳುವುದಿಲ್ಲ. ಓ ಭರತಶ್ರೇಷ್ಠ ಅರ್ಜುನ, ಪವಿತ್ರ ಕರ್ಮಗಳನ್ನು ಮಾಡುವ ನನ್ನ 4 ರೀತಿಯ ಭಕ್ತರು ನನ್ನನ್ನು ಸ್ಮರಿಸುತ್ತಾರೆ. ಮೊದಲನೆಯದು ಆರ್ಥಭಕ್ತ, ಅಂದರೆ ದುಃಖದಿಂದ ಮುಕ್ತಿ ಬಯಸುವ ಭಕ್ತ. ಎರಡನೆಯದು ಅರ್ಥಾರ್ಥಿ ಭಕ್ತ, ಅಂದರೆ ಧನಸಂಪತ್ತನ್ನು ಬಯಸುವ ಭಕ್ತ. ಮೂರನೆಯದು ಜಿಜ್ಞಾಸು ಭಕ್ತ, ಅಂದರೆ ಕೇವಲ ನನ್ನನ್ನು ತಿಳಿಯಲು ಇಚ್ಛಿಸುವ ಭಕ್ತ. ಮತ್ತು ನಾಲ್ಕನೆಯದು ಜ್ಞಾನಿ ಭಕ್ತ, ಅಂದರೆ ನನ್ನನ್ನು ಜ್ಞಾನಸಹಿತ ತಿಳಿದ ಭಕ್ತರು. ಇವರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಆರ್ಥಭಕ್ತ ಎಂದರೆ ಪ್ರಾಣ ಸಂಕಟ ಬಂದಾಗ ಸಂಕಟವನ್ನು ದೂರ ಮಾಡಲು ಕೇವಲ ಭಗವಾನನ್ನು ಕರೆಯುವವರು. ಕಷ್ಟಗಳ ನಿವಾರಣೆಯನ್ನು ಕೇವಲ ಭಗವಾನ್ನಿಂದಲೇ ಬಯಸುತ್ತಾರೆ, ಬೇರೆ ಯಾರಿಂದಲೂ ಅಲ್ಲ. ಅವರನ್ನು ಆರ್ಥಭಕ್ತರು ಎಂದು ಕರೆಯುತ್ತಾರೆ. ಆರ್ಥಭಕ್ತರಲ್ಲಿ ದ್ರೌಪದಿ ಮತ್ತು ಗಜೇಂದ್ರರ ಉದಾಹರಣೆ ಸರಿಯಾಗಿ ಕಾಣುವುದಿಲ್ಲ, ಏಕೆಂದರೆ ಇವರಿಬ್ಬರು ತಮ್ಮ ರಕ್ಷಣೆಗಾಗಿ ಇತರ ವಿಧಾನಗಳನ್ನು ಆಶ್ರಯಿಸಿದ್ದರು. ಸೀರೆಯನ್ನು ಕಳೆದುಕೊಳ್ಳುವ ಸಮಯದಲ್ಲಿ ದ್ರೌಪದಿಯು ಭೀಷ್ಮ ಪಿತಾಮಹ ಮತ್ತು 5 ಪಾಂಡವರ ಮೇಲೆ ಭರವಸೆ ಇಟ್ಟಾಗ ಅವಳು ಅಳುತ್ತಾ, ಗೋಳಾಡುತ್ತಾ ಮತ್ತು ಕಷ್ಟಪಡುತ್ತಲೇ ಇದ್ದಳು. ಆದರೆ ಎಲ್ಲ ಆಧಾರಗಳನ್ನು ಬಿಟ್ಟು ಅನನ್ಯಭಾವದಿಂದ ಪ್ರಭುವನ್ನು ಕರೆದಾಗ ಪ್ರಭುವು ಅವಳ ಮಾನವನ್ನು ಉದಾರಿಸಿದ. ಹಾಗೆಯೇ ಗಜೇಂದ್ರನು ಇತರ ಆನೆಗಳು ಮತ್ತು ಹೆಣ್ಣಾನೆಗಳ ಆಶ್ರಯವನ್ನು ತೆಗೆದುಕೊಂಡಾಗ, ತನ್ನ ಬಲದ ಆಶ್ರಯವನ್ನು ತೆಗೆದುಕೊಂಡಾಗ ಅವನು ಹಲವು ವರ್ಷಗಳ ಕಾಲ ಮುಸಳೆಯೊಂದಿಗೆ ಹೋರಾಡುತ್ತಾ ದುಃಖವನ್ನು ಅನುಭವಿಸುತ್ತಲೇ ಇದ್ದನು. ಎಲ್ಲ ಆಸರೆಗಳು ಕಳಚಿದ ನಂತರ ಅವನು ಓಂ ನಮೋ ಭಗವತೆ ಎಂದು ಹೇಳಿ ಹರಿಯನ್ನು ಕರೆದಾಗ ಭಗವಾನ್ ತಕ್ಷಣವೇ ಬಂದು ಮೊಸಳೆಯ ಬಾಯನ್ನು ಸೀಳಿ ಗಜೇಂದ್ರನನ್ನು ಉದ್ಧಾರ ಮಾಡಿದ. ಆರ್ಥಭಕ್ತರಲ್ಲಿ ಅಭಿಮನ್ಯುವಿನ ಪತ್ನಿ ಉತ್ತರೆಯ ಉದಾಹರಣೆ ಸರಿಯಾಗಿ ಕಾಣುತ್ತದೆ, ಏಕೆಂದರೆ ಅವಳ ಮೇಲೆ ಸಂಕಟ ಬಂದಾಗ ಅವಳು ಭಗವಾನ್ ಶ್ರೀಕೃಷ್ಣನನ್ನು ಹೊರತುಪಡಿಸಿ ಬೇರೆ ಯಾವ ಉಪಾಯವನ್ನೂ ಆಶ್ರಯಿಸಲಿಲ್ಲ. ಅವಳು ನೇರವಾಗಿ ಭಗವಾನ್ಗೆ ನಿವೇದಿಸಿದಳು. ಅವಳು ಶ್ರೀ ಭಗವಾನ್ಗೆ ಹೇಳಿದಳು, ಓ ಜಗತ್ಪತಿ, ಈ ಉರಿಯುತ್ತಿರುವ ಅಶ್ವತ್ಥಾಮನ ಬಾಣ ನನ್ನ ಗರ್ಭವನ್ನು ನಾಶ ಮಾಡಲು ಬರುತ್ತಿದೆ, ನನ್ನನ್ನು ರಕ್ಷಿಸು. ತಕ್ಷಣವೇ ಉತ್ತರೆಯ ಗರ್ಭದಲ್ಲಿ ಪ್ರವೇಶಿಸಿ ಭಗವಾನ್ ಗರ್ಭವನ್ನು ರಕ್ಷಿಸಿ ಪರೀಕ್ಷಿತನನ್ನು ಉದ್ಧಾರ ಮಾಡಿದ. ಅರ್ಥಾರ್ಥಿ ಭಕ್ತ ಎಂದರೆ ಯಾರು ತಮ್ಮ ಸುಖ ಸೌಕರ್ಯಗಳಿಗಾಗಿ ಧನಸಂಪತ್ತನ್ನು ಪಡೆಯುವ ಇಚ್ಛೆ ಹೊಂದಿರುತ್ತಾರೋ, ಆದರೆ ಅದನ್ನು ಕೇವಲ ಭಗವಾನ್ನಿಂದಲೇ ಬಯಸುತ್ತಾರೆ, ಬೇರೆ ಯಾರಿಂದಲೂ ಅಲ್ಲ. ಅಂಥ ಭಕ್ತರು ಅರ್ಥಾರ್ಥಿ ಭಕ್ತರು ಎಂದು ಕರೆಯಲ್ಪಡುತ್ತಾರೆ. ಜಿಜ್ಞಾಸು ಭಕ್ತ ಎಂದರೆ ಯಾರು ದೇವರನ್ನು ತಿಳಿಯಲು ಮತ್ತು ಭಗವದ್ಭಕ್ತಿಗಾಗಿ ಪ್ರಬಲ ಇಚ್ಛೆಯನ್ನು ಹೊಂದಿರುತ್ತಾರೋ. ಜಿಜ್ಞಾಸು ಭಕ್ತರಲ್ಲಿ ಉದ್ಧವಜಿಯ ಹೆಸರು ತೆಗೆದುಕೊಳ್ಳಲಾಗುತ್ತದೆ. ಭಗವಾನ್ ಉದ್ಧವಜಿಗೆ ದಿವ್ಯಜ್ಞಾನದ ಉಪದೇಶ ನೀಡಿದ್ದರೂ ಅದು ಉದ್ಧವಗೀತೆ ಎಂಬ ಹೆಸರಿನಿಂದಲೂ ಪ್ರಸಿದ್ಧವಾಗಿದೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಉನ್ನತ ಶ್ರೇಣಿಯ ಭಗವತ್ ಪ್ರೇಮಿಯನ್ನು ಜ್ಞಾನಿ ಭಕ್ತ ಎಂದು ಪರಿಗಣಿಸಲಾಗಿದೆ. ಅವರ ಮನಸ್ಸಿನಲ್ಲಿ ಎಂದಿಗೂ ಯಾವುದೇ ರೀತಿಯ ಇಚ್ಛೆ ಇರುವುದಿಲ್ಲ, ಅವರು ಕೇವಲ ದೇವರ ಪ್ರೀತಿಯಲ್ಲಿಯೇ ತಲ್ಲೀನರಾಗಿರುತ್ತಾರೆ. ಅಂತಹ ಪ್ರೇಮಿ ಭಕ್ತರಲ್ಲಿ ಗೋಪಿಯರ ಹೆಸರು ಪ್ರಸಿದ್ಧವಾಗಿದೆ. ಗೋಪಿಯರು ತಮ್ಮ ಸುಖವನ್ನು ತ್ಯಜಿಸಿ ಪ್ರಿಯತಮ ಭಗವಾನ್ನ ಸುಖವನ್ನೇ ತಮ್ಮ ಸುಖವೆಂದು ಭಾವಿಸಿದ್ದರು. ಜ್ಞಾನಿ ಅಂದರೆ ಪ್ರೇಮಿ ಭಕ್ತನು ಭಗವಾನ್ನಿಂದ ಏನನ್ನೂ ಬಯಸುವುದಿಲ್ಲ, ಆದ್ದರಿಂದ ಅವನು ಭಗವಾನ್ನ ಶ್ರೇಷ್ಠ ಭಕ್ತ. ಕೆಟ್ಟ ಜನರು ಯಾವಾಗಲೂ ಕೆಟ್ಟ ಕರ್ಮಗಳನ್ನು ಮಾಡುತ್ತಾರೆ, ಆದರೂ ಅವರು ಜೀವನದಲ್ಲೇ ಸುಖಿ ಮತ್ತು ಸಂಪನ್ನರಾಗಿರುತ್ತಾರೆ ಎಂದು ಹೇಳುತ್ತಾರೆ. ಆದರೆ ಒಳ್ಳೆಯ ಜನರು ಜೀವನದಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡುತ್ತಾರೆ, ಆದರೂ ಅವರಿಗೆ ಅವಮಾನ ಮತ್ತು ನೋವು ಮಾತ್ರ ಸಿಗುತ್ತದೆ. ಸಾಮಾನ್ಯವಾಗಿ ಜನರ ಮನಸ್ಸಿನಲ್ಲಿ ಈ ಪ್ರಶ್ನೆ ಇರುತ್ತದೆ,
ಒಳ್ಳೆಯ ಕರ್ಮಗಳನ್ನು ಮಾಡುವವರು ತೊಂದರೆಗೊಳಗಾಗಿರುತ್ತಾರೆ, ಆದರೆ ಕೆಟ್ಟ ಕರ್ಮಗಳನ್ನು ಮಾಡುವವರು ಸಂತೋಷದಿಂದ ಬದುಕುತ್ತಿರುತ್ತಾರೆ. ಒಳ್ಳೆಯ ಕರ್ಮಗಳನ್ನು ಮಾಡುವವರು ತಮಗೆ ಇಷ್ಟೊಂದು ಪರೀಕ್ಷೆಗಳು ಏಕೆ ಬರುತ್ತಿವೆ ಎಂದು ಚಿಂತಿಸುತ್ತಾರೆ, ಆದರೆ ಅಧರ್ಮದ ಮಾರ್ಗದಲ್ಲಿರುವವರು ಸಂತೋಷದಿಂದ ಬದುಕಿ ಜೀವನವನ್ನು ಆನಂದಿಸುತ್ತಿದ್ದಾರೆ. ಸಾಮಾನ್ಯವಾಗಿ ಜನರು ಒಳ್ಳೆಯ ಕಾಲ ಮುಗಿದಿದೆ ಎಂದು ಯೋಚಿಸುತ್ತಾರೆ. ನಿಮ್ಮ ಮನಸ್ಸಿನಲ್ಲಿಯೂ ಈ ಪ್ರಶ್ನೆ ಬಂದಿದ್ದರೆ ಇಂದು ನೀವು ಇದರ ಉತ್ತರವನ್ನು ತಿಳಿದುಕೊಳ್ಳಿ. ಈ ಉತ್ತರವು ಭಾಗವತ ಕಥೆಯಲ್ಲಿ ಬರೆಯಲ್ಪಟ್ಟಿದೆ ಮತ್ತು ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ್ದ. ಭಾಗವತದಲ್ಲಿ ವರ್ಣಿಸಲಾದ ಕಥೆಯ ಪ್ರಕಾರ ಅರ್ಜುನನ ಮನಸ್ಸಿನಲ್ಲಿ ಯಾವುದೇ ಗೊಂದಲ ಉಂಟಾದಾಗಲೆಲ್ಲ ಅವನು ಶ್ರೀಕೃಷ್ಣನ ಬಳಿ ಹೋಗುತ್ತಿದ್ದ. ಒಮ್ಮೆ ಹೀಗಾಯಿತು. ಅರ್ಜುನನು ಭಗವಾನ್ ಶ್ರೀಕೃಷ್ಣನ ಬಳಿ ಬಂದು ತಾನು ಗೊಂದಲದಲ್ಲಿದ್ದೇನೆ ಮತ್ತು ಅದಕ್ಕೆ ಶ್ರೀಕೃಷ್ಣನಿಂದ ಉತ್ತರ ಬೇಕು ಎಂದು ಹೇಳಿದನು. ಶ್ರೀಕೃಷ್ಣನು ಪ್ರಶ್ನಿಸಿದನು, ಏನು ಪ್ರಶ್ನೆ? ಅರ್ಜುನನು ಹೇಳಿದನು, ನನಗೆ ಇದು ತಿಳಿಯಬೇಕು, ಒಳ್ಳೆಯ ಜನರಿಗೆ ಯಾವಾಗಲೂ ಕೆಟ್ಟದ್ದೇ ಏಕೆ ಆಗುತ್ತದೆ, ಆದರೆ ಕೆಟ್ಟ ಜನನು ಸಂತೋಷವಾಗಿ ಕಾಣುತ್ತಾರೆ. ಅರ್ಜುನನ ಬಾಯಿಂದ ಇಂತಹ ಮಾತುಗಳನ್ನು ಕೇಳಿ ಶ್ರೀಕೃಷ್ಣನು ನಕ್ಕು ಹೇಳಿದನು, ಮನುಷ್ಯನು ಹೇಗೆ ಯೋಚಿಸುತ್ತಾನೋ ಮತ್ತು ಅನುಭವಿಸುತ್ತಾನೋ ಅದು ಹಾಗೆ ಇರುವುದಿಲ್ಲ. ಬದಲಾಗಿ ಅಜ್ಞಾನದ ಕಾರಣದಿಂದ ಅವನು ಸತ್ಯವನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಅರ್ಜುನನಿಗೆ ಅವರ ಮಾತು ಅರ್ಥವಾಗಲಿಲ್ಲ. ಇದರ ನಂತರ ಶ್ರೀಕೃಷ್ಣನು ಏನು ಹೇಳಿದನು ಎಂದು ತಿಳಿದುಕೊಳ್ಳೋಣ. ಕೃಷ್ಣನು ಅರ್ಜುನನಿಗೆ ಹೇಳಿದನು, ಓ ಪಾರ್ಥ, ನಿನಗೆ ಒಂದು ಕಥೆ ಹೇಳುತ್ತೇನೆ, ಅದನ್ನು ಕೇಳಿ ನೀನು ಅರ್ಥಮಾಡಿಕೊಳ್ಳುತ್ತೀಯ. ಪ್ರತಿಯೊಬ್ಬ ಜೀವಿಯೂ ತನ್ನ ಕರ್ಮಕ್ಕೆ ತಕ್ಕಂತೆ ಫಲವನ್ನು ಪಡೆಯುತ್ತಾನೆ. ಪ್ರಕೃತಿಯು ಪ್ರತಿಯೊಬ್ಬರಿಗೂ ತಮ್ಮ ಮಾರ್ಗವನ್ನು ಆಯ್ಕೆ ಮಾಡಲು ಅವಕಾಶ ನೀಡುತ್ತದೆ. ಈಗ ಮನುಷ್ಯನ ಇಚ್ಛೆಗೆ ಬಿಟ್ಟಿದ್ದು ಅವನು ಧರ್ಮದ ಮಾರ್ಗವನ್ನು ಆರಿಸಬೇಕೋ ಅಥವಾ ಅಧರ್ಮದ ಮಾರ್ಗವನ್ನು. ಕಥೆಯನ್ನು ಪ್ರಾರಂಭಿಸುತ್ತಾ ಶ್ರೀಕೃಷ್ಣನು ಹೇಳುತ್ತಾನೆ, ಒಂದು ನಗರದಲ್ಲಿ ಇಬ್ಬರು ಪುರುಷರಿದ್ದರು. ಒಬ್ಬ ಪುರುಷ ವ್ಯಾಪಾರಿಯಾಗಿದ್ದನು. ಅವನ ಜೀವನದಲ್ಲಿ ಧರ್ಮಕ್ಕೆ ಬಹಳ ಮಹತ್ವ ಇತ್ತು. ಅವನು ಪೂಜೆ ಪುನಸ್ಕಾರಗಳಲ್ಲಿ ನಂಬಿಕೆ ಇಟ್ಟಿದ್ದನು. ಅವನು ಪ್ರತಿದಿನ ದೇವಾಲಯಕ್ಕೆ ಹೋಗುತ್ತಿದ್ದನು, ದಾನಧರ್ಮ ಮಾಡುತ್ತಿದ್ದನು ಮತ್ತು ಪ್ರತಿದಿನ ದೇವರನ್ನು ಪೂಜಿಸುತ್ತಿದ್ದನು. ಎರಡನೇ ಪುರುಷನು ಇದಕ್ಕೆ ಸಂಪೂರ್ಣ ವಿರುದ್ಧವಾಗಿದ್ದನು. ಅವನು ಪ್ರತಿದಿನ ದೇವಾಲಯಕ್ಕೆ ಹೋಗುತ್ತಿದ್ದನು, ಆದರೆ ಪೂಜೆ ಮಾಡಲು ಅಲ್ಲ, ಬದಲಾಗಿ ದೇವಾಲಯದ ಹೊರಗಿನಿಂದ ಚಪ್ಪಲಿಗಳನ್ನು ಕದಿಯಲು. ಅವನಿಗೆ ದಾನ ಮತ್ತು ಧರ್ಮದಿಂದ ಯಾವುದೇ ಸಂಬಂಧ ಇರಲಿಲ್ಲ. ಸಮಯ ಕಳೆದಂತೆ ಒಂದು ದಿನ ಬಹಳ ಜೋರಾಗಿ ಮಳೆ ಬರುತ್ತಿತ್ತು. ಈ ಕಾರಣದಿಂದಾಗಿ ದೇವಾಲಯದಲ್ಲಿ ಅರ್ಚಕರ ಹೊರತು ಯಾರೂ ಇರಲಿಲ್ಲ. ಈ ವಿಷಯ ಎರಡನೇ ಪುರುಷನಿಗೆ ತಿಳಿದಾಗ ಅವನು ಇದು ದೇವಾಲಯದ ಹಣವನ್ನು ಕದಿಯಲು ಸರಿಯಾದ ಅವಕಾಶ ಎಂದು ಯೋಚಿಸಿದನು. ಪಂಡಿತಜಿಯಿಂದ ಕಣ್ಣು ತಪ್ಪಿಸಿ ಅವನು ದೇವಾಲಯದ ಎಲ್ಲಾ ಹಣವನ್ನು ಕದ್ದುಕೊಂಡನು. ಇದೇ ಸಮಯದಲ್ಲಿ ಧರ್ಮ ಕರ್ಮಗಳಲ್ಲಿ ನಂಬಿಕೆ ಇಟ್ಟಿದ್ದ ಆ ವ್ಯಕ್ತಿಯು ದೇವಾಲಯಕ್ಕೆ ತಲುಪಿದನು. ದುರದೃಷ್ಟವಶಾತ್ ದೇವಾಲಯದ ಅರ್ಚಕರು ಅವನನ್ನೇ ಕಣ್ಣನೆಂದು ಭಾವಿಸಿ ಕೂಗನು ಪ್ರಾರಂಭಿಸಿದರು. ಅಲ್ಲಿ ಜನರು ಸೇರಿ ಅವನಿಗೆ ಬಹಳ ಹೊಡೆದರು. ಹೇಗೋ ಅವನು ತಪ್ಪಿಸಿಕೊಂಡು ಅಲ್ಲಿಂದ ಹೊರಗ ಬಂದಾಗ ದುರದೃಷ್ಟವೂ ಅವನನ್ನು ಅಲ್ಲಿಯೂ ಬಿಡಲಿಲ್ಲ. ದೇವಾಲಯದ ಹೊರಗೆ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಾಯಗೊಂಡನು. ನಂತರ ಆ ವ್ಯಾಪಾರಿ ಕಾಲು ಕುಂಠಿತ ಮನೆಗೆ ಹೋಗುತ್ತಿದ್ದಾಗ ದಾರಿಯಲ್ಲಿ ದೇವಾಲಯದಿಂದ ಹಣ ಕದ್ದಿದ್ದ ಆ ಪುರುಷನನ್ನು ಭೇಟಿಯಾದನು. ಆತ, ಇಂದು ನನ್ನ ಅದೃಷ್ಟ ಬೆಳಗಿತು, ಒಂದೇ ಬಾರಿಗೆ ಇಷ್ಟೊಂದು ಹಣ ಸಿಕ್ಕಿತು ಎಂದು ಹೇಳಿದನು. ಇದೆಲ್ಲವನ್ನು ನೋಡಿ ಮೊದಲ ಪುರುಷನಿಗೆ ಬಹಳ ಬೇಸರವಾಯಿತು ಮತ್ತು ಅವನು ತನ್ನ ಮನೆಯಿಂದ ದೇವರ ಎಲ್ಲಾ ಚಿತ್ರಗಳನ್ನು ತೆಗೆದುಹಾಕಿದನು. ಕೆಲವು ವರ್ಷಗಳ ನಂತರ ಇಬ್ಬರು ಪುರುಷರು ಮರಣ ಹೊಂದಿದರು. ಸತ್ತ ನಂತರ ಇಬ್ಬರು ಯಮರಾಜನ ಸಭೆಗೆ ತಲುಪಿದಾಗ ಧರ್ಮಿಷ್ಠ ಪುರುಷನು ಇನ್ನೊಬ್ಬ ವ್ಯಕ್ತಿಯನ್ನು ನೋಡಿದಾಗ ಅವನಿಗೆ ಬಹಳ ಕೋಪ ಬಂತು. ಅವನು ಕೋಪದಿಂದಲೇ ಯಮರಾಜನನ್ನು ಕೇಳಿದನು, ನಾನು ಯಾವಾಗಲೂ ಒಳ್ಳೆಯ ಕರ್ಮಗಳನ್ನು ಮಾಡುತ್ತಿದ್ದೆ, ದಾನದಲ್ಲಿ ನಂಬಿಕೆ ಇಟ್ಟಿದ್ದೆ, ಅದರ ಬದಲಿಗೆ ಜೀವನವಿಡ ನನಗೆ ಅವಮಾನ ಮತ್ತು ನೋವು ಮಾತ್ರ ಸಿಕ್ಕಿತು ಮತ್ತು ಈ ವ್ಯಕ್ತಿಗೆ ನೋಟುಗಳಿಂದ ತುಂಬಿದ ಪೋಟಲಿ ಸಿಕ್ಕಿತು. ಕೊನೆಗೆ ಇಂಥ ತಾರತಮ್ಯ ಏಕೆ? ಇದಕ್ಕೆ ಯಮರಾಜನು ಹೇಳಿದನು, ಪುತ್ರ, ನೀನು ತಪ್ಪು ಅರ್ಥ ಮಾಡಿಕೊಂಡೀಯಾ. ನಿನ್ನ ಕಾರಿಗೆ ಡಿಕ್ಕಿ ಹೊಡೆದ ದಿನ ಅದು ನಿನ್ನ ಜೀವನದ ಕೊನೆಯ ದಿನವಾಗಿತ್ತು. ಆದರೆ ನಿನ್ನ ಒಳ್ಳೆಯ ಕರ್ಮಗಳಿಂದಾಗಿ ನಿನ್ನ ಸಾವು ಕೇವಲ ಒಂದು ಸಣ್ಣ ಗಾಯವಾಗಿ ಬದಲಾಯಿತು. ನೀನು ಈ ದುಷ್ಟ ವ್ಯಕ್ತಿಯ ಬಗ್ಗೆ ತಿಳಿಯಲು ಬಯಸುತ್ತೀಯಾ? ವಾಸ್ತವಕ್ಕೆ ಅವನ ಅದೃಷ್ಟದಲ್ಲಿ ರಾಜಯೋಗ ಇತ್ತು, ಆದರೆ ಅವನ ಕೆಟ್ಟ ಕರ್ಮಗಳು ಮತ್ತು ಅಧರ್ಮದ ಕಾರಣದಿಂದ ಅದು ಕೇವಲ ಒಂದು ಸಣ್ಣ ಧನಪೋಟಲಿಯಾಗಿ ಬದಲಾಯಿತು. ಕಥೆ ಹೇಳಿದ ನಂತರ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ಓ ಪಾರ್ಥ, ಈಗ ನಿನಗೆ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆಯಾ? ದೇವರು ನಿಮ್ಮ ಕರ್ಮಗಳನ್ನು ನಿರ್ಲಕ್ಷಿಸುತ್ತಿದ್ದಾನೆ ಎಂದು ಯೋಚಿಸುವುದು ಖಂಡಿತವಾಗಿಯೂ ಸತ್ಯವಲ್ಲ. ದೇವರು ನಿಮಗೆ ಯಾವಾಗ, ಏನು, ಯಾವ ರೂಪದಲ್ಲಿ ನೀಡುತ್ತಿದ್ದಾನೆ ಎಂದು ಮನುಷ್ಯನಿಗೆ ಅರ್ಥವಾಗುವುದಿಲ್ಲ. ಆದರೆ ನೀವು ಉತ್ತಮ ಕರ್ಮಗಳನ್ನು ಮಾಡುತ್ತಿದ್ದರೆ ದೇವರ ಕೃಪೆ ಯಾವಾಗಲೂ ಇರುತ್ತದೆ. ಆದ್ದರಿಂದ ನಿಮ್ಮ ಒಳ್ಳೆಯ ಕರ್ಮಗಳನ್ನು ಬದಲಾಯಿಸಬಾರದು, ಏಕೆಂದರೆ ಅದರ ಫಲ ನಮಗೆ ಇದೇ ಜೀವನದಲ್ಲಿ ಸಿಗುತ್ತದೆ. ಆದ್ದರಿಂದ ಮನುಷ್ಯನು ಉತ್ತಮ ಕರ್ಮಗಳನ್ನು ಮಾಡುವುದು ಅವನ ಕರ್ತವ್ಯ. ಏಕೆಂದರೆ ಶ್ರೀಕೃಷ್ಣನು ಗೀತೆಯಲ್ಲಿ ಹೇಳಿದ್ದಾನೆ, ಯಾರಾದರೂ ಮಾಡಿದ ಕರ್ಮ ವ್ಯರ್ಥವಾಗುವುದಿಲ್ಲ, ಅದು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದ್ದಾಗಿರಲಿ.
ಯಾವ ಮನುಷ್ಯನು ಯಾವುದಾದರೂ ಉತ್ತಮ ಕೆಲಸದಲ್ಲಿ ನಿರತನಾಗಿರುತ್ತಾನೋ ಭವಿಷ್ಯದಲ್ಲಿ ಅವನ ಅಂತ್ಯ ಎಂದಿಗೂ ಕೆಟ್ಟದ್ದಾಗಿರುವುದಿಲ್ಲ. ಮನುಷ್ಯನು ನಿರ್ಭೀತ, ಶುದ್ಧ ಮತ್ತು ಆಧ್ಯಾತ್ಮಿಕನಾಡಬೇಕು. ಜೀವನವನ್ನು ಆನಂದಿಸು, ಉದಾರ ಹೃದಯದಿಂದ ಮಾತನಾಡು, ಯಾರ ಮೇಲೂ ಕೋಪ ಮಾಡಬೇಡ, ಯಾರದ್ದಾದಲೂ ಕೆಟ್ಟದ್ದನ್ನು ಯೋಚಿಸಬೇಡಿ, ಎಲ್ಲರೊಂದಿಗೂ ಸದ್ಭಾವನೆಯಿಂದ ವರ್ತಿಸಿ. ಕರ್ಮದ ನಿಯಮ ಹೇಳುತ್ತದೆ, ಪ್ರತಿಯೊಂದು ಘಟನೆಗೂ ಒಂದು ಕಾರಣ ಮತ್ತು ಪರಿಣಾಮವಿರುತ್ತದೆ. ಒಂದೇ ರೀತಿಯ ನೀ ಮಾಡಿದ ಕಾರ್ಯಗಳ ಫಲಿತಾಂಶಗಳು ವಿಭಿನ್ನವಾಗಿರಬಹುದು. ಇದು ಆ ಕರ್ಮವು ಯಾವ ರೀತಿಯದ್ದು ಎಂಬುದರ ಮೇಲೆ ಅವಲಂಬಿಸಿರುತ್ತದೆ. ಬೆಂಕಿ ಒಂದು ಕಟ್ಟಿಗೆಯನ್ನು ಸುಟ್ಟು ಬೂದಿ ಮಾಡುವಂತೆ ಆತ್ಮಜ್ಞಾನವು ನಿಮ್ಮೊಳಗಿನ ಎಲ್ಲಾ ದ್ವೈತ ಕಾರ್ಯಗಳನ್ನು ಸುಟ್ಟುಹಾಕಿ ನಿಮಗೆ ಆಂತರಿಕ ಶಾಂತಿಯನ್ನು ನೀಡುತ್ತದೆ. ದೇವರ ಮೇಲೆ ಗಾಳಿಯಲ್ಲಿ ಎಸೆದಾಗ ನಗುವ ಮಗುವಿನಂತೆ ನಂಬಿಕೆ ಇಡಿ. ಅದು ಎದರುವುದಿಲ್ಲ, ಏಕೆಂದರೆ ನೀವು ಅದನ್ನು ಬೀಳಲು ಬಿಡುವುದಿಲ್ಲ ಎಂದು ಅದಕ್ಕೆ ತಿಳಿದಿದೆ. ಜಗತ್ತಿನಲ್ಲಿ ನಮ್ಮ ಮುಂದೆ ಎಂತಹ ಪರಿಸ್ಥಿತಿ ಬಂದರೂ ಒಂದು ಕೆಲಸ ಮಾಡಿ, ನಿಮ್ಮ ಜೀವನವನ್ನು ಯಾವಾಗಲೂ ಪರಮಾತ್ಮನಿಗೆ ಒಪ್ಪಿಸಿಬಿಡಿ. ಈ ಮನುಷ್ಯಲೋಕದಲ್ಲಿ ಕರ್ಮಗಳ ಫಲವನ್ನು ಬಯಸುವ ಜನರು ದೇವತೆಗಳನ್ನು ಪೂಜಿಸುತ್ತಾರೆ, ಏಕೆಂದರೆ ಅವರಿಗೆ ಕರ್ಮಗಳಿಂದ ಉಂಟಾಗುವ ಸಿದ್ಧಿಯು ಬೇಗನೆ ಸಿಗುತ್ತದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಈ 4 ವರ್ಣಗಳ ಸಮೂಹವು ಗುಣ ಮತ್ತು ಕರ್ಮಗಳ ಅನುಸಾರವಾಗಿ ನನ್ನಿಂದಲೇ ಸೃಷ್ಟಿಯಾಗಿದೆ. ಹೀಗೆ ಈ ಸೃಷ್ಟಿಯ ರಚನೆ ಇತ್ಯಾದಿ ಕರ್ಮದ ಕರ್ತೃ ನಾನಾಗಿದ್ದರೂ ನೀನು ನನ್ನನ್ನು, ಅವಿನಾಶಿ ಪರಮೇಶ್ವರನನ್ನು, ವಾಸ್ತವದಲ್ಲಿ ಅಕರ್ತೃ ಎಂದೇ ತಿಳಿದುಕೋ. ಕರ್ಮಗಳ ಫಲದಲ್ಲಿ ನನಗೆ ಆಸೆಯಿಲ್ಲ, ಆದ್ದರಿಂದ ಕರ್ಮಗಳು ನನ್ನನ್ನು ಬಂಧಿಸುವುದಿಲ್ಲ. ಇಲ್ಲಿ ಶ್ರೀ ಭಗವಾನ್ ಹೇಳುವ ಭಾವವೇನೆಂದರೆ, ಕರ್ಮ ಮಾಡು, ಆದರೆ ಫಲದ ಆಸೆಯಿಂದಲ್ಲ. ಕೇವಲ ನಿನ್ನ ಕರ್ಮವನ್ನು ಮಾಡುತ್ತಾ ಹೋಗು ಮತ್ತು ಮುಂದುವರಿಯುತ್ತಾ ಹೋಗು. ಹಿಂದಿನ ಕಾಲದಲ್ಲಿ ಪೂರ್ವಜರು ಸಹ ಈ ರೀತಿಯೇ ಹೇಳಿದ ಪ್ರಕಾರವೇ ಕರ್ಮಗಳನ್ನು ಮಾಡಿದ್ದಾರೆ ಮತ್ತು ಮೋಕ್ಷವನ್ನು ಪಡೆದಿದ್ದಾರೆ. ಆದ್ದರಿಂದ ನೀನು ಮೋಕ್ಷವನ್ನು ಪಡೆಯಲು ಬಯಸುತ್ತಿದ್ದರೆ ಪೂರ್ವಜರಿಂದ ಸದಾ ಮಾಡಲ್ಪಟ್ಟ ಕರ್ಮಗಳನ್ನೇ ಮಾಡು. ಯಾರ ಮತಿ ಸಂಪೂರ್ಣವಾಗಿ ನಾಶವಾಗಿದೆಯೋ, ಯಾರು ತನ್ನ ದೇಹದ ಮೇಲೆ ಅಹಂಕಾರ ಮಾಡುವುದಿಲ್ಲವೋ, ಯಾರು ಮಮತೆಯಿಂದ ಮುಕ್ತರಾಗಿದ್ದಾರೋ, ಯಾರ ಮನಸ್ಸು ನಿರಂತರವಾಗಿ ಪರಮಾತ್ಮನ ಜ್ಞಾನದಲ್ಲಿ ಸ್ಥಿತವಾಗಿದೆಯೋ ಅಂತಹ ಕರ್ಮಯೋಗಿಯು ತನ್ನ ಕರ್ಮವನ್ನು ಯಜ್ಞದಂತೆ ಮಾಡುತ್ತಾನೆ ಮತ್ತು ಮೋಕ್ಷವನ್ನು ಪಡೆಯುತ್ತಾನೆ. ಯಾರು ತನ್ನೆಲ್ಲವನ್ನು ಪರಮಾತ್ಮನಿಗೆ ಅರ್ಪಿಸುತ್ತಾನೋ, ಯಾರಿಗೆ ಪರಮಾತ್ಮನೇ ಸರ್ವಸ್ವವೋ, ಯಾರು ತನ್ನ ಪ್ರತಿಯೊಂದು ಕರ್ಮದಲ್ಲಿ ಪರಮಾತ್ಮನನ್ನು ನೋಡುತ್ತಾನೋ ಮತ್ತು ಪ್ರತಿಯೊಂದು ಕರ್ಮವನ್ನು ಪರಮಾತ್ಮನಿಗಾಗಿ ಮಾಡುತ್ತಾನೋ ಅಂತಹ ಕರ್ಮಯೋಗಿಯು ಮೋಕ್ಷಕ್ಕೆ ಅಧಿಕಾರಿ. ಯಾವ ಮನುಷ್ಯನು ನನ್ನನ್ನು ಅತಿ ಪ್ರೀತಿಸಿ ಈ ಪರಮ ರಹಸ್ಯವಾದ ಗೀತಾಶಾಸ್ತ್ರವನ್ನು ನನ್ನ ಭಕ್ತರಿಗೆ ಹೇಳುತ್ತಾನೋ ಅವನು ನನ್ನನ್ನೇ ಪಡೆಯುತ್ತಾನೆ, ಇದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದಕ್ಕಿಂತ ಹೆಚ್ಚಾಗಿ ನನಗೆ ಪ್ರಿಯವಾದ ಕೆಲಸ ಮಾಡುವ ಮನುಷ್ಯ ಬೇರೊಬ್ಬನಿಲ್ಲ ಮತ್ತು ಭೂಮಿಯಲ್ಲಿ ಅವನಿಂದಲೋ ಪ್ರಿಯವಾದ ಇನ್ನೊಬ್ಬನು ಭವಿಷ್ಯದಲ್ಲಿ ಇರಲಾರನು. ಯಾವ ಮನುಷ್ಯನು ಶ್ರದ್ಧಾಯುಕ್ತನಾಗಿ ಮತ್ತು ದೋಷರಹಿತನಾಗಿ ಈ ಗೀತಾಶಾಸ್ತ್ರವನ್ನು ಕೇಳುತ್ತಾನೋ ಅವನು ಸಹ ಎಲ್ಲಾ ಪಾಪಗಳಿಂದ ಮುಕ್ತನಾಗಿ ನನ್ನ ಪರಮಧಾಮವನ್ನು ಪಡೆಯುತ್ತಾನೆ. ಜೀವನದ ಅತಿ ದುಬ್ಬಾರಿ ವಿಷಯ ನಿಮ್ಮ ವರ್ತಮಾನ. ಅದು ಒಮ್ಮೆ ಹೋದರೆ ಇಡೀ ಜಗತ್ತಿನ ಸಂಪತ್ತನ್ನು ಕೊಟ್ಟರೂ ಅದನ್ನು ಮತ್ತೆ ಪಡೆಯಲು ಸಾಧ್ಯವಿಲ್ಲ. ಶ್ರೀಕೃಷ್ಣನು ಹೇಳುತ್ತಾರೆ, ಮನುಷ್ಯನು ತನ್ನ ಜೀವನವನ್ನು ಸರಳವಾಗಿ ಬದುಕಬಹುದು, ಆದರೂ ಸಹ ಅವನು ಎಂದಿಗೂ ಸರಳ ಜೀವನವನ್ನು ಬದುಕಲು ಸಾಧ್ಯವಾಗುವುದಿಲ್ಲ. ಅವನು ಯಾವಾಗಲೂ ಚಿಂತೆಗಳಿಂದ ಆವೃತನಾಗಿರುತ್ತಾನೆ. ಅವನು ಹಿಂದಿನ ವಿಷಯಗಳನ್ನು ನೆನಪಿಸಿಕೊಂಡು ಚಿಂತಿತನಾಗಿರುತ್ತಾನೆ. ಅವನು ಸಾವಿಗೆ ಹೆದರಲು ಪ್ರಾರಂಭಿಸುತ್ತಾನೆ. ಅವನು ತನ್ನ ಜೀವನವನ್ನು ಸರಿಯಾಗಿ ಬದುಕಲು ಸಾಧ್ಯವಾಗುವುದಿಲ್ಲ ಮತ್ತು ಸಾವನ್ನು ಸ್ವೀಕರಿಸಲು ಸಾಧ್ಯವಾಗುವುದಿಲ್ಲ. ಜ್ಞಾನಿ ವ್ಯಕ್ತಿಯು ಸತ್ತವರ ಬಗ್ಗೆ ಶೋಕಿಸುವುದಿಲ್ಲ ಮತ್ತು ಜೀವಂತವಾಗಿರುವವರ ಬಗ್ಗೆಯೂ ಶೋಕಿಸುವುದಿಲ್ಲ, ಏಕೆಂದರೆ ಅವರಿಗೆ ತಿಳಿದಿದೆ, ಯಾರು ಸತ್ತಿದ್ದಾರೋ ಅವರು ಮತ್ತೆ ಹುಟ್ಟುತ್ತಾರೆ ಮತ್ತು ಯಾರು ಜೀವಂತವಾಗಿದ್ದಾನೋ ಅವನು ಒಂದು ದಿನ ಖಂಡಿತ ಸಾಯುತ್ತಾನೆ. ಕೃಷ್ಣ ಹೇಳುತ್ತಾನೆ, ನಿನ್ನ ಕಳೆದ ನಿನ್ನೆಯನ್ನು ನಾನು ಸರಿಪಡಿಸಲು ಸಾಧ್ಯವಿಲ್ಲ, ಆದರೆ ನಿನ್ನ ವರ್ತಮಾನದಲ್ಲಿ ನೀನು ಉತ್ತಮ ಕರ್ಮ ಮಾಡಿದರೆ ನಿನ್ನ ಮುಂದಿನ ನಾಳೆಯನ್ನು ನಾನು ಖಂಡಿತವಾಗಿಯೂ ಉಜ್ವಲಗೊಳಿಸುತ್ತೇನೆ. ದೇವರಲ್ಲಿ ಏನಾದರೂ ಕೇಳಿದಾಗ ಸಿಗದಿದ್ದರೆ ಅವನ ಮೇಲೆ ಕೋಪಗೊಳ್ಳಬೇಡ, ಏಕೆಂದರೆ ದೇವರು ನಿನಗೆ ಇಷ್ಟವಾದದ್ದನ್ನು ನೀಡುವುದಿಲ್ಲ, ಬದಲಾಗಿ ನಿನಗೆ ಒಳ್ಳೆಯದನ್ನು ನೀಡುತ್ತಾನೆ. ಸಮುದ್ರವನ್ನು ದಾಟಲು ದೋಣಿಯೇ ಏಕೈಕ ಸಾಧನವಾಗಿರುವಂತೆ ಹಾಗೆಯೇ ಸ್ವರ್ಗಕ್ಕೆ ಸತ್ಯವೇ ಏಕೈಕ ಮೆಟ್ಟಿಲು. ನಾವು ಮಾತನಾಡದಿದ್ದರೂ ಅವನು ಕೇಳಿಸಿಕೊಳ್ಳುತ್ತಾನೆ, ಅದಕ್ಕಾಗಿ ಅವನ ಹೆಸರು ಪರಮಾತ್ಮ. ಅವನು ಮಾತನಾಡದಿದ್ದರೂ ನಾವು ಕೇಳಿಸಿಕೊಳ್ಳಬೇಕು, ಅದಕ್ಕೆ ಶ್ರದ್ಧಾ ಎಂದು ಹೆಸರು. ಕೃಷ್ಣ ಹೇಳುತ್ತಾನೆ, ನಾನು ಭೂಮಿಯ ಸುವಾಸನೆ, ನಾನು ಅಗ್ನಿಯ ಉಷ್ಣತೆ, ನಾನು ಎಲ್ಲ ಜೀವಿಗಳ ಜೀವನ ಮತ್ತು ಸನ್ಯಾಸಿಗಳ ಆತ್ಮ ಸಂಯಮವೂ ನಾನಾಗಿದ್ದೇನೆ. ಭಗವಾನ್ ಹೇಳುತ್ತಾರೆ, ಯಾವ ಮನುಷ್ಯನು ಗೀತೆಯ ರಹಸ್ಯವನ್ನು ಭಕ್ತರಿಗೆ ತಿಳಿಸುತ್ತಾನೋ ಮತ್ತು ಅವರಲ್ಲಿ ಇದನ್ನು ವಿಸ್ತರಿಸಿ ಪ್ರಚಾರ ಮಾಡುತ್ತಾನೋ ಆ ಮನುಷ್ಯನು ನನಗೆ ಅತ್ಯಂತ ಪ್ರಿಯನಾಗಿದ್ದಾನೆ. ಸ್ನೇಹಿತರೆ, ಈ ವಿಡಿಯೋದಿಂದ ನೀವು ಬಹಳಷ್ಟು ಕಲಿತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ನಲ್ಲಿ ಜೈ ಶ್ರೀ ರಾಧೆ ಕೃಷ್ಣ ಎಂದು ಬರೆಯಲು ಮರೆಯಬೇಡಿ
ಮತ್ತು ಇಂತಹ ಜ್ಞಾನವರ್ಧಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಭಗವಾನ್ ಶ್ರೀಕೃಷ್ಣನು ನಿಮ್ಮನ್ನು ಸದಾ ಪ್ರಸನ್ನವಾಗಿಡಲಿ. ಜೈ ಶ್ರೀ ರಾಧೆ ಕೃಷ್ಣ.